ಮಾನಸಿಕವಾಗಿ, ಕಾಯಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಶುಚಿಯಾಗಿರ್ತಾರೋ ಅಗ್ನಿಹೋತ್ರಿಣ, ಅಗ್ನಿಹೋತ್ರಿಗಳು ಅಂತ ಅಗ್ನಿಯನ್ನ ರಕ್ಷಣೆ ಮಾಡಿರ್ತಾರೆ ಅವರು. ವಿವಾಹ ಆದಾಗಿಂದ ಹಿಡಿದು ಸಂಸ್ಕಾರ ಪರ್ಯಂತ, ಅಂತ್ಯ ಸಂಸ್ಕಾರ ಪರ್ಯಂತ ಯಾರು ಅಗ್ನಿಯನ್ನ ಧಾರಣೆ ಮಾಡುತ್ತಾರೋ ಅಗ್ನಿಹೋತ್ರಿಗಳಾಗಿರ್ತಾರೋ. ಚತುಷ್ಪಾದ ಕುಟುಂಬಾನ, ಯಾರು ಗೋವುಗಳನ್ನು ಸಾಗುತ್ತಾರೋ, ಯಾವ ಹಸುಗಳನ್ನು ರಕ್ಷಣೆ ಮಾಡ್ತಾರೋ. ನಮ್ಮ ಕುಟುಂಬದಲ್ಲಿ ಹಸುನೂ ಒಂದು ಕುಟುಂಬದ ಪ್ರಾಣಿ ಅಂತ ತಿಳ್ಕೊಂಡು ಯಾರು ಗೋವುಗಳನ್ನ ರಕ್ಷಣೆ ಮಾಡ್ತಾರೆ, ನಾನು ಅವರಿಗೆ ನಮಸ್ಕಾರ ಮಾಡ್ತೀನಿ. ಪ್ರಣಮಾಮಿ ಅಹಂ. ಯಾರ ಬುದ್ಧಿ ಧರ್ಮವಲ್ಲೇ ಆಸಕ್ತರಾಗಿರುತ್ತೋ, ಯಾರು ಯಾವ ಕಾಲಕ್ಕೂ ಅಧರ್ಮದ ಕಡೆಗೆ ಹೋಗೋದಿಲ್ವೋ ಅವರ ಬುದ್ಧಿ, ಯಾರು ಕಾಮಭೋಗಗಳಿಂದ ನಿವೃತ್ತರಾಗಿರುತ್ತಾರೋ, ಯಾರು ಒಳ್ಳೆಯ ಮಾತುಗಳನ್ನ ಆಡುತ್ತಾರೋ, ಯಾರು ಸನ್ಮಾನಗಳನ್ನ ಅಪೇಕ್ಷೆ ಪಡೋದಿಲ್ವೋ, ಯಾರಿಗೆ ವಿದ್ಯೆ ಬಂದರೂ, ಧನ ಬಂದರೂ, ಐಶ್ವರ್ಯ ಬಂದರೂ ಕೂಡ ಯಾರು ಭಗವಂತನಿಂದ ಮನಸ್ಸನ್ನು ತೆಗೆಯೋದಿಲ್ಲ, ಇದೆಲ್ಲ ಭಗವಂತನ ಅನುಗ್ರಹದಿಂದ ಬಂದಿದೆ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ, ಇವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇವರು ನಮಸ್ಕಾರಕ್ಕೆ ಅರ್ಹರಾಗಿರುತ್ತಾರೆ. ಮಹತಸ್ತಪಸಾ ಪ್ರಾಪ್ತೋ ಧನಸ್ಯ ವಿಪುಲಸ್ಯ ಚ ತ್ಯಾಗಸ್ತಸ್ಯ ನವೈಕಾರ್ಯೋ ಯೋ ಆತ್ಮಾನಂ ಅವಬುದ್ಧತೆ. ಕೆಲವರು ಏನು ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ತಪಸ್ಸುಗಳು ಮಾಡುತ್ತಾರೆ, ಬೇಕಾದಷ್ಟು ಧನವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಅವರಿಗೆ ತಮ್ಮ ಇತಿಮಿತಿಗಳು ಗೊತ್ತಿರುತ್ತೆ, ತಾವೆಂಥವರು ಅಂತ ಗೊತ್ತಿರುತ್ತೆ. ಯಾರು ಉದ್ದಟತನ ಮಾಡೋದಿಲ್ಲ, ಇವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಧರ್ಮ ಮೂಲಾರ್ಥ ಕಾಮಾನ, ಧರ್ಮದಿಂದ ಸಂಪಾದನೆ ಮಾಡಬೇಕು. ಹಣವನ್ನು ಸಂಪಾದನೆ ಮಾಡ್ತೀವಿ ಅಂತ ಯಾವುದೋ ಅಧರ್ಮ ಮಾರ್ಗವನ್ನು ಹಿಡಿಬಾರದು. ಅರ್ಥ ಕಾಮಕ್ಕೆ ಧರ್ಮ ಮೂಲ ಆಗಿರಬೇಕು. ಧರ್ಮಾರ್ಥ ಕಾಮ ಅಂದ್ರೆ ಧರ್ಮ ಮೂಲಾರ್ಥ ಕಾಮ ಅಂತ ಅರ್ಥ ಆಗಿದೆ. ಅಂದ್ರೆ ಪದಾರ್ಥವನ್ನು ಸಂಪಾದನೆ ಮಾಡುವಾಗಲೂ ಕೂಡ ಧರ್ಮದಿಂದ ಸಂಪಾದನೆ ಮಾಡಬೇಕು, ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಬಾರದು. ನಮಗೆ ಹೇಳಿಲ್ಲದೆ ಇರ್ತಕ್ಕಂಥದ್ದನ್ನ ಮಾಡಿ ದುಡ್ಡು ಸಂಪಾದನೆ ಮಾಡಬಾರದು. ನಿಷಿದ್ಧವಾಗಿರ್ತಕ್ಕಂಥ ರಸವಿಕ್ರಿಯಾದಿಗಳೆಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡಬಾರದು. ಅನ್ನ ವಿಕ್ರಿಯ ಮಾಡಬಾರದು, ರಸವಿಕ್ರಿಯ ಮಾಡಬಾರದು, ತೈಲಾದಿಗಳ ವಿಕ್ರಿಯ ಮಾಡಬಾರದು, ನಿಷಿದ್ಧ ಪದಾರ್ಥಗಳನ್ನ ಮಾರಿ ಜೀವನ ಮಾಡಬಾರದು, ಅಥವಾ ಮೋಸದಿಂದ ದ್ರವ್ಯ ಸಂಪಾದನೆ ಮಾಡಬಾರದು. ಅನ್ಯಾಯ ಮಾರ್ಗಗಳಲ್ಲಿ ಅರ್ಥವನ್ನು ಸಂಪಾದನೆ ಮಾಡಬಾರದು. ಇದಕ್ಕೆ ಧರ್ಮ ಮೂಲಾರ್ಥ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಅರ್ಥ ದುಡ್ಡು ಧರ್ಮದ ಮೂಲ ಇರಬೇಕು. ವಿಹಿತವಾಗಿರ್ತಕ್ಕಂತಹ, ನಮಗೆ ಹೇಳಿರ್ತಕ್ಕಂತಹ ಏನು ಧರ್ಮಗಳು ಹೇಳಿದೆ ಅದನ್ನ ಮಾಡಿ ನೀವು ಭಗವಂತ ಕೊಟ್ಟದ್ದರಲ್ಲಿ ಜೀವನ ಮಾಡಬೇಕೇ ಹೊರತು ಯಾವ್ಯಾವುದೋ ಕಾರ್ಯವನ್ನ ಮಾಡಿ ಧರ್ಮವನ್ನು ದುಡ್ಡನ್ನು ಸಂಪಾದನೆ ಮಾಡಬಾರದು. ತತ್ರಾಪಿ ಬ್ರಾಹ್ಮಣರು ಕಾಮ, ಧರ್ಮ ಮೂಲವಾದ ಕಾಮ ಇರಬೇಕು. ಅಂದ್ರೆ ನಾವು ಅಪೇಕ್ಷೆ ಪಡತಕ್ಕಂತಹ ಪದಾರ್ಥಗಳಿಗೆ ಧರ್ಮ ಮೂಲ ಇರಬೇಕು. ತೀರ್ಥಕ್ಷೇತ್ರ ಸಂಚಾರಕ್ಕೆ ಹೋಗೋಣ, ಸರಿ, ಶಾಸ್ತ್ರೋಕ್ತವಾದದ್ದು, ಆ ಆಸೆ ಇರಲಿ, ತೊಂದರೆ ಇಲ್ಲ. ದಾನ ಮಾಡೋಣ, ಆ ಆಸೆ ಇರಲಿ ನಮಗೆ. ಈ ರೀತಿ ನಾವು ಏನು ಅಪೇಕ್ಷೆ ಪಡ್ತೀವಿ ಅದು ಧರ್ಮ ಮೂಲ ಆಗಿರಬೇಕು. ನಿಷಿದ್ಧ ಪದಾರ್ಥಗಳನ್ನು ತಿನ್ನಬೇಕು, ಈ ಕಾಮ ಬರಬಾರದು. ಅದು ಧರ್ಮ ಮೂಲ ಆಗಿರಬೇಕು. ನಮ್ಮ ಅರ್ಥವೂ ಧರ್ಮ ಮೂಲ ಆಗಿರಬೇಕು, ಕಾಮವೂ ಧರ್ಮ ಮೂಲ ಆಗಿರಬೇಕು. ಇಂತಹ ಧರ್ಮ ಮೂಲಾರ್ಥ ಕಾಮ ಉಳ್ಳಂತಹ ಬ್ರಾಹ್ಮಣರು ಯಾರಾದರೂ ಇದ್ದಾರೆ, ಅವರಿಗೆ ನಮಸ್ಕಾರ ಮಾಡಬೇಕು. ನಾನೂ ಮಾಡ್ತೀನಿ ಅಂತಾರೆ ಇಂದ್ರದೇವರು. ಇವರೆಲ್ಲ ನಮಸ್ಕಾರಕ್ಕೆ ಅರ್ಹರಾಗಿರ್ತಕ್ಕಂಥವರು. ಅಲ್ಲೆಲ್ಲ ಭಗವಂತನ ಸನ್ನಿಧಾನ ಇರುತ್ತೆ. ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ, ಮಾಡಬೇಕು ಮಾತಲಿ ಅಂತ ಇಂದ್ರದೇವರು ತಮ್ಮ ಸಾರಥಿಯನ್ನು ಕುರಿತು ಹೇಳುತ್ತಾ ಇದ್ದಾರೆ. ಇದನ್ನೆಲ್ಲ ಗವಾಮಪಿ, ಗೋವುಗಳು ನಿತ್ಯ ಭಗವಂತನ ಸನ್ನಿಧಾನ, ಸಮಸ್ತ ದೇವತೆಗಳ ಸನ್ನಿಧಾನ, ಲಕ್ಷ್ಮೀದೇವಿ ಸನ್ನಿಧಾನ, ಗೊರಸುಗಳಲ್ಲಿ, ಪಾದಗಳಲ್ಲಿ, ಕೆಚ್ಚಲಗಳಲ್ಲಿ, ಕೊಂಬುಗಳಲ್ಲಿ, ಹಣೆಗಳಲ್ಲಿ, ಕಣ್ಣುಗಳಲ್ಲಿ, ಮುಖದಲ್ಲಿ, ಬಾಲದಲ್ಲಿ, ಎಲ್ಲ ಕಡೆ ಭಗವಂತನ ಸನ್ನಿಧಾನ. ಗೋವು ಸರ್ವ ದೇವಮಯ. ಅದು
ಅದಕ್ಕೆ ನಮಸ್ಕಾರ ಮಾಡಬೇಕು. ಅದು ಎಲ್ಲೇ ನಿಂತಿದೆ, ದೂರದಲ್ಲಿದ್ದರೆ ಇಲ್ಲಿಂದಲೇ ನಮಸ್ಕಾರ ಮಾಡಬೇಕು, ಹತ್ತಿರದಲ್ಲಿ ಹೋದ್ರೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಪತಿವ್ರತಾನಾಂ ನಾರೀಣಾಂ, ಪತಿವ್ರತ ಸ್ತ್ರೀಯರಿಗೆ ನಮಸ್ಕಾರ ಮಾಡಬೇಕು ಹೇಳ್ತಾರೆ ಭೀಷ್ಮಾಚಾರ್ಯ ಯುಧಿಷ್ಠಿರ. ಪತಿವ್ರತಾನಾಂ ನಾರೀಣಾಂ, ಯಾರು ಪತಿವ್ರತ ಸ್ತ್ರೀಯರಾಗಿರ್ತಾರೆ, ಅವರು ಸ್ತ್ರೀಯರಾಗಿದ್ದರೂ ಕೂಡ ಅವರು ಪತಿವ್ರತೆಯರಾಗಿದ್ದರೆ ಅವ್ರಿಗೂ ನಮಸ್ಕಾರ ಮಾಡಬೇಕು. ನಾನು ನಮಸ್ಕಾರ ಮಾಡ್ತೀನಿ. ಯೋ ಭುಂಕ್ತ್ವಾ ಮಾನುಷಾನ್ ಭೋಗಾನ್ ಪೂರ್ವೇ ವಯಸ್ಸಿ ಮಾತಲೆ ತಪಸಾ ಸ್ವರ್ಗಮಾಯಾಂತಿ ಶಶ್ವತ್ತಾನ್ ಪೂಜೆಯಾಮ್ಯಹಂ. ಯಾರು ಭೋಗಗಳನ್ನ ಅನುಭವಿಸ್ತಾ 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 ಉತ್ತಮ ಕಾರ್ಯವನ್ನ ಮಾಡಿ ತಪಸ್ಸನ್ನ ಮಾಡಿ ಸ್ವರ್ಗಾದಿ ಉತ್ತಮ ಗತಿಯನ್ನು ಹೊಂದುತ್ತಾರೋ ಅವರೂ ಕೂಡ, ಅಂದ್ರೆ ಶ್ರೇಷ್ಠ ಧರ್ಮಾಚರಣೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಧರ್ಮಾನುಷ್ಠಾನ ಪರಾಹ, ನಿತ್ಯವೂ ಕೂಡ ಅವರಿಗೆ ಹೇಳಿರ್ತಕ್ಕಂತಹ ಧರ್ಮಾನುಷ್ಠಾನವನ್ನ ಯಾರು ಮಾಡ್ತಾರೋ, ಆಪತ್ಕಾಲದಲ್ಲೂ ಕೂಡ ಯಾರು ಧರ್ಮವನ್ನು ಬಿಡೋದಿಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಜಿತೇಂದ್ರಿಯಾನ್ ಸನ್ಯಸ್ತಾನ್, ಇಂದ್ರಿಯ ನಿಗ್ರಹವನ್ನು ಹೊಂದಿ ಯಾರು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ, ಎಂತಹ ಕಷ್ಟಕಾಲದಲ್ಲೂ ಕೂಡ ಪರ್ವತದಂತೆ ಸ್ಥಿರವಾಗಿರ್ತಾರೆ ಭಗವತ್ ವಿಷಯದಲ್ಲಿ, ಅವ್ರಿಗೂ ಕೂಡ ನಮಸ್ಕಾರ ಮಾಡಬೇಕು. ಜ್ಞಾನ ವಿದ್ಯಾ ಪ್ರಸನ್ನಾನಾಂ, ಜ್ಞಾನ ಪ್ರಸನ್ನ ವಿದ್ಯಾನಾಂ ನಿರೂಢಂ ಧರ್ಮಮೀಪ್ಸಿತಂ ಪರೈಹಿ ಕೀರ್ತಿತ ಶೌಚಾನಾಂ ಮಾತಲೇ ತಾನ್ ನಮಸ್ಯ. ಶೌಚಾಚರಣೆ ಯಾರು ಮಾಡುತ್ತಾರೋ, ಇನ್ನೊಬ್ಬರಿಂದ ಶ್ಲಾಘಿತವಾಗಿರ್ತಕ್ಕಂಥ ಶೌಚವನ್ನ ಯಾರು ಇಟ್ಕೊಂಡಿರ್ತಾರೋ, ಸ್ಥಿರವಾದ ಧರ್ಮವನ್ನ ಯಾರು ಮಾಡುತ್ತಾರೆ, ಜ್ಞಾನ ವಿದ್ಯೆಗಳಿಂದ ಯಾರು ಸುಪ್ರಸನ್ನರಾಗಿರ್ತಾರೋ ಇವರೆಲ್ಲ ನಮಸ್ಕಾರಕ್ಕೆ ಅರ್ಹರಾಗಿರ್ತಕ್ಕಂಥವರು. ನಾನು ಕೂಡ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಇಷ್ಟೆಲ್ಲ ದೊಡ್ಡ ದೊಡ್ಡ ಆಚರಣೆಯನ್ನು ಇಟ್ಕೊಂಡವರೆಲ್ಲ ನಮಸ್ಕಾರಕ್ಕೆ ಅರ್ಹರಾಗಿರ್ತಾರೆ. ಆದ್ದರಿಂದ ಇಂಥವ್ರು ಯಾರಾದರೂ ಕಂಡರೆ ಯಾವ ನಾಚಿಕೆ ಇಲ್ಲದೆ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು ಅನ್ನೋ ವಿಷಯವನ್ನ ಇಂದ್ರದೇವರು ತಮ್ಮ ಸಾರಥಿಯಾಗಿರ್ತಕ್ಕಂಥ ಮಾತಲಿಗೆ ಹೇಳುತ್ತಾರೆ. ಅದನ್ನೇ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ನಿರೂಪಣೆ ಮಾಡುತ್ತಾರೆ. ಆಮೇಲೆ ಯುಧಿಷ್ಠಿರ ಕೇಳುತ್ತಾನೆ, ಸ್ವಾಮಿ, ಈ ವನಗಳು ಮತ್ತು ತಟಾಕ ನಿರ್ಮಾಣ, ಪೂರ್ತ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಇಷ್ಟಾಪೂರ್ತ ಅಂತ, ಅನ್ನದಾನ ಮಾಡೋದಿಕ್ಕೆ ಇಷ್ಟ ಅಂತ ಕರೀತಾರೆ. ಕೆರೆ ಬಾವಿ ಇತ್ಯಾದಿಗಳು ತೋಡಿಸಿ ಕೊಡ್ತಾರಲ್ಲ, ಸದಾಚಾರ ಸಂಪನ್ನರಾಗಿರ್ತಕ್ಕಂತಹ ಬ್ರಾಹ್ಮಣರಿಗೆ ಬಾವಿಯನ್ನು ಯಾರು ತೋಡಿಸ್ಕೊಡ್ತಾರೋ ನಿತ್ಯ ದೇವರ ಪೂಜೆಗೋಸ್ಕರವಾಗಿ, ತಟಾಕಗಳನ್ನು ಅಂದ್ರೆ ಸರೋವರಗಳನ್ನು ಯಾರು ನಿರ್ಮಾಣ ಮಾಡ್ತಾರೆ, ಕೆರೆಗಳನ್ನು ಯಾರು ರಾಜರುಗಳು ನಿರ್ಮಾಣ ಮಾಡ್ತಾರೆ, ಇವರಿಗೆಲ್ಲ ಏನು ಫಲ ಆಗುತ್ತೆ? ವನ ಯಾರು, ತುಳಸಿ ವನ, ಹೂವಿನ ವನವನ್ನ ಯಾರು ನಿರ್ಮಾಣ ಮಾಡ್ತಾರೆ, ಭಾಗವತದಲ್ಲಿ ಹೇಳಿದೆ ಇದು. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ತಟಾಕ ನಿರ್ಮಾಣ, ವನ ನಿರ್ಮಾಣ, ಮಂದಿರ ನಿರ್ಮಾಣ, ಭಗವಂತನ ಪ್ರತಿಷ್ಠಾಪನೆ ಮಾಡಿಸೋದು, ನಿತ್ಯ ಪೂಜೆಗೆ ಅನುಕೂಲ ಮಾಡಿಕೊಡೋದು, ಇದೆಲ್ಲ ಮಹಾ ದೊಡ್ಡ ದೊಡ್ಡ ಕಾರ್ಯಗಳು ಅಂತ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಅದರಂತೆ ಭೀಷ್ಮಾಚಾರ್ಯ ಹೇಳುತ್ತಾರೆ, ತಟಾಕಗಳನ್ನ ನಿರ್ಮಾಣ ಮಾಡತಕ್ಕಂಥವರಿಗೆ, ವನಗಳನ್ನ ನಿರ್ಮಾಣ ಮಾಡತಕ್ಕಂಥವರಿಗೆ, ಚೆನ್ನಾಗಿರ್ತಕ್ಕಂಥ ಹೂವುಗಳನ್ನು ಬೆಳೆಸಿ ಯಾರು ದೇವರ ಪೂಜೆಗೆ ಅದನ್ನು ಕೊಡ್ತಾರೆ, ಯಾರು ದೇವರ ಪೂಜೆ ಮಾಡೋರಿಗೆ ಕೊಡ್ತಾರೆ, ತುಳಸಿಯನ್ನು ಯಾರು ಮಾಡಿ ತಂದು ಕೊಡ್ತಾರೆ, ಅವ್ರಿಗೇನು ಫಲ ಅಂತ ಕೇಳುತ್ತಾರೆ. ಯುಧಿಷ್ಠಿರರು ಭೀಷ್ಮಾಚಾರ್ಯ ಹೇಳುತ್ತಾರೆ, ನೋಡು, ಆ ಭೂಮಿನೇ ಅತ್ಯಂತ ಶ್ರೇಷ್ಠ. ಸುಪ್ರದರ್ಶ ವನವತಿ ಚಿತ್ರಧಾತು ವಿಭೂಷಿತ, ಸುಂದರವಾದ ಹೂವಿನ ಗಿಡಗಳಿಂದ ಕೂಡಿದ, ಸುಂದರವಾದ ತುಳಸಿ ವೃಕ್ಷಗಳಿಂದ ಕೂಡಿರ್ತಕ್ಕಂತಹ ಭೂಮಿ ಶ್ರೇಷ್ಠ ಭೂಮಿ ಅದು. ಇನ್ನು ನೀ ಕೇಳಿದಂಗೆ ತಟಾಕ ನಿರ್ಮಾಣ, ಜಲಾಶಯಗಳ ನಿರ್ಮಾಣ ಯಾರು ಮಾಡುತ್ತಾರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳು. ನೋಡು, ತಟಾಕಾನಾಂ ಚ ವೃಕ್ಷಾಣಿ ಕೃತಾನಾಂ ಚಾಪಿ ಯೇ ಗುಣಾಃ ತ್ರಿಷು ಲೋಕೇಶು ಸರ್ವತ್ರ ಪೂಜಿತೋ ಯಸ್ ತಟಾಕವಾನ್. ಯಾರು ಸರೋವರವನ್ನು ನಿರ್ಮಾಣ ಮಾಡಿಕೊಡ್ತಾರೆ, ಬಾವಿಯನ್ನು ನಿರ್ಮಾಣ ಮಾಡಿಕೊಡ್ತಾರೆ, 3 ಲೋಕಗಳಲ್ಲೂ ಅವರು ಪೂಜೆಗೊಳ್ಳುತ್ತಾನೆ. ಅವನು ಅಪಾರವಾಗಿರ್ತಕ್ಕಂಥ ಕೀರ್ತಿ ತಂದುಕೊಡುತ್ತೆ ಅವನಿಗೆ, ಧರ್ಮ ಅರ್ಥ ಕಾಮಗಳು ಸಿದ್ಧಿಸತ್ತೆ. ತಟಾಕಂ ಸುಕೃತಂ ದೇಶೇ ಕ್ಷೇತ್ರಮೇವ ಮಹಾಶ್ರಯಂ. ಇನ್ನೂ ಒಂದು ಹೇಳ್ತೀನಿ ಕೇಳು. ಈ ತಟಾಕವನ್ನ ನಿರ್ಮಾಣ ಮಾಡತಕ್ಕಂಥವ್ರಿಗೆ
ಎಲ್ಲ ಪ್ರಾಣಿಗಳು ಬಂದು ನೀರು ಕುಡ್ಕೊಂಡು ಹೋಗುತ್ತೆ ಕೆರೆಯಲ್ಲಿ, ತಟಾಕದಲ್ಲಿ. ಎಲ್ಲವೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಂತೆ, ಇದನ್ನ ನಿರ್ಮಾಣ ಮಾಡಿದವನಿಗೆ ಉತ್ತಮ ಗತಿಯಾಗಲಿ, ಒಳ್ಳೆ ಸಂಪತ್ತಾಗಲಿ ಅಂತ. ಎಲ್ಲರಿಗೂ ಬೇಕದು ನೀರು. ದೇವಾಹ, ಮನುಷ್ಯಾಹ, ಗಂಧರ್ವಾಹ, ಪಿತರಹ, ಉರಗಾಹ, ರಾಕ್ಷಸಾಹ, ಸ್ಥಾವರಾಣಿ ಚ ಭೂತಾನಿ ಸಂಶಯಂತಿ ಜಲಾಶಯಂ. ನೀರು ಎಲ್ಲರಿಗೂ ಬೇಕು ನೋಡ್ರಿ. ಅದು ಅನ್ನನಾದರೂ ಇಲ್ಲದೆ ಇರಬಹುದು, ನೀರಿಲ್ಲದೆ ಇರಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಜಲಾಶಯವನ್ನ ಆಶ್ರಯ ಮಾಡ್ತಾರೆ. ಅಂತರಿಗೆ ಸರ್ವರಿಗೂ ಆಶ್ರಯವಾಗಿರ್ತಕ್ಕಂಥ ಜಲಾಶಯವನ್ನ ಯಾರು ನಿರ್ಮಾಣ ಮಾಡಿಕೊಡ್ತಾರಲ್ಲ, ಅದು ಅಪಾರವಾಗಿರತಕ್ಕಂತಹ ಪುಣ್ಯವನ್ನ ತಂದುಕೊಡುತ್ತಂತೆ. ಅದು ಅದರಲ್ಲಿ ಯಾರ್ಯಾರು ದೇವ್ರ ಪೂಜೆ ಮಾಡ್ತಾರೆ, ಯಾರ್ಯಾರು ಅದರಲ್ಲಿ ನೀರು ಸೇರಿಕೊಂಡು ಪೂಜೆ ಮಾಡ್ತಾರೆ, ಯಾರ್ಯಾರು ಅದರಲ್ಲಿ ನೀರು ಸೇರಿಕೊಂಡು ತರ್ಪಣಾದಿಗಳು ಮಾಡ್ತಾರೆ, ಸಂಧ್ಯಾವಂದನೆ ಮಾಡ್ತಾರೆ, ಅವ್ರು ಮಾಡಿದ್ದ ಪುಣ್ಯ ಎಲ್ಲ ಈ ನಿರ್ಮಾಣ ಮಾಡಿದವನಿಗೆ ಬರುತ್ತಂತೆ. ಅದು ಎಷ್ಟೆಷ್ಟು ಜನ ಅದರಲ್ಲಿ ಉಪಯೋಗಿಸ್ಕೋತಾರೆ, ಅಷ್ಟು ಪುಣ್ಯ ಈ ತಟಾಕ ನಿರ್ಮಾಣ ಮಾಡಿದವನಿಗೆ ಬರುತ್ತಂತೆ. ಅವ್ರು ಹೇಳುತ್ತಾರೆ, ಅಗ್ನಿಹೋತ್ರ ಫಲಂ ತಸ್ಯ ಫಲಮಾಹುರ್ಮನೀಷಿಣಃ. ಅಗ್ನಿಹೋತ್ರವನ್ನ ಮಾಡಿರ್ತಕ್ಕಂತಹ ಫಲ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಶರತ್ಕಾಲದಲ್ಲಿ ಜಲಾಶಯದಲ್ಲಿ ಯಾರು ಸ್ನಾನ ಮಾಡ್ತಾರೆ, ಅವರು ಮರಣವನ್ನ ಹೊಂದಿದ ಮೇಲೆ, ಯಾರು ಆ ತಟಾಕ ನಿರ್ಮಾಣ ಮಾಡಿದಾಗ ಶರತ್ಕಾಲದಲ್ಲಿ ವರ್ಷ ಋತುವಿನಲ್ಲಿ ಸ್ನಾನ ಮಾಡಿದ್ರೆ ಅಗ್ನಿಹೋತ್ರದ ಫಲ ಬರುತ್ತೆ. ಶರತ್ಕಾಲದಲ್ಲಿ ಏನು ಜಲ ಇರುತ್ತೆ ತಟಾಕದಲ್ಲಿ, ಅವರು ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ ಅವರಿಗೆ 1,000 ಗೋದಾನ ಮಾಡಿರ್ತಕ್ಕಂಥ ಫಲವನ್ನ ಹೊಂದುತ್ತಾರಂತವ್ರು. ಗೋಸಹಸ್ರ ಪ್ರೇತ್ಯಾಲವತೆ ಫಲಮುತ್ತಮಂ. ಹೇಮಂತ ಋತುವಿನಲ್ಲಿ ಯಾರು ಇವನು ನಿರ್ಮಾಣ ಮಾಡಿದ ತಟಾಕದಲ್ಲಿ ಸ್ನಾನ ಮಾಡ್ತಾರೆ, ಬಾವಿಯಲ್ಲೋ ತಟಾಕದಲ್ಲೋ ಜಲಾಶಯದಲ್ಲಿ, ಒಂದೊಂದು ಋತುವಿನಲ್ಲಿ ಸ್ನಾನ ಮಾಡಿದ್ರೆ ಬೇರೆ ಬೇರೆ ಫಲ ಬರುತ್ತಂತೆ ನೋಡಿ. ಯಾಕೆಂದ್ರೆ ಕೆಲವು ಬಾವಿಗಳಲ್ಲಿ ಕೆಲವು ಸೀಸನ್ ನಲ್ಲಿ ಮಾತ್ರ ನೀರಿರುತ್ತೆ. ಅದನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಕೆಲವು ಸಲ ನೀರು ಹೊಟ್ಟೋಗ್ಬಿಡುತ್ತೆ, ಇವ್ರು ನಿರ್ಮಾಣ ಮಾಡ್ಕೊಟ್ಟಿರ್ತಾರೆ, ನೀರು ಹೊಟ್ಟೋಗ್ಬಿಟ್ಟಿರುತ್ತೆ ಬಾವಿಲಿ. ಆದರೆ ಇವನು ನಿರ್ಮಾಣ ಮಾಡಿದ ಬಾವಿಯಲ್ಲೋ ಜಲಾಶಯದಲ್ಲೋ ಯಾರು ವರ್ಷ ಋತುವಿನಲ್ಲಿ ಸ್ನಾನ ಮಾಡುತ್ತಾರೆ, ವರ್ಷ ಋತುವಿನಲ್ಲಿ ಪೂಜಾದಿಗಳು ಮಾಡುತ್ತಾರೆ, ಅವರಿಗೆ ಅಗ್ನಿಹೋತ್ರ ಮಾಡಿದ ಫಲ ಬರುತ್ತೆ. ಅಕಸ್ಮಾತ್ ಶರತ್ಕಾಲದಲ್ಲೂ ನೀರಿತ್ತು ಅಂತ ಇಟ್ಕೊಳ್ರಿ, ಆ ನೀರಿನಲ್ಲಿ ಯಾರು ಸ್ನಾನ ಮಾಡ್ತಾರಲ್ಲ ಅವರು 1,000 ಗೋದಾನವನ್ನ ಮಾಡಿದ ಪುಣ್ಯ ಬರುತ್ತೆ ಅವರಿಗೆ, ಸ್ವರ್ಗದಲ್ಲಿ ವಿರಾಜಮಾನನಾಗ್ತಾನೆ. ಹೇಮಂತ ಋತು. ಈಗ ಈ ಹೇಮಂತ ಋತುವಿನಲ್ಲಿ ಯಾರು ತಟಾಕದಲ್ಲಿ ಸ್ನಾನ ಮಾಡ್ತಾರೋ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಜಲದಲ್ಲಿ ಏನಾದರೂ ಜಲ ಇದ್ದರೆ ಅದರಲ್ಲಿ ಏನು ಸ್ನಾನ ಮಾಡುತ್ತಾರೆ ಅವರಿಗೆ ಬಹುಸುವರ್ಣಸ್ಯ ಯಜ್ಞಸ್ಯ, ಸುವರ್ಣ ಯಜ್ಞ ಅಂತಾನೆ ಒಂದಿದೆ ಯಜ್ಞ, ಎಲ್ಲವೂ ಬಂಗಾರದಮಯವಾಗಿರ್ತಕ್ಕಂಥ ಯಜ್ಞ ಅದು. ಆ ಸುವರ್ಣ ಯಜ್ಞ ಮಾಡಿರ್ತಕ್ಕಂತಹ ಪುಣ್ಯ ಬರುತ್ತೆ. ಶಿಶಿರ ಋತು, ನಾಳೆ ಮಾಘ ಮಾಸದಿಂದ ಪ್ರಾರಂಭವಾಗಿ ಶಿಶಿರ ಋತು ಪ್ರಾರಂಭ ಆಗುತ್ತೆ ಮಾಘ ಪಾಲ್ಗುಣದಲ್ಲಿ. ಆ ಸಂದರ್ಭದಲ್ಲಿ ಶಿಶಿರ ಋತುವಿನಲ್ಲಿ ಯಾರು ತಟಾಕದಲ್ಲಿ ಸಲೀಲಲ್ಲಿ ಸ್ನಾನ ಮಾಡ್ತಾರೆ, ಆ ಸ್ನಾನ ಮಾಡಿದವರ ಪುಣ್ಯ ಎಲ್ಲ ಇವನಿಗೆ ಹೋಗುತ್ತೆ. ನಿರ್ಮಾಣ ಮಾಡಿದವನಿಗೆ ಅಗ್ನಿಷ್ಠೋಮಸ್ಯ ಯಜ್ಞಸ್ಯ ಫಲಮಾಹುಹು ಮನೀಷಿನ. ಅಗ್ನಿಷ್ಠೋಮ ಅಂತ ಒಂದು ದೊಡ್ಡ ಯಾಗ, ಆ ಯಾಗ ಮಾಡಿದ ಪುಣ್ಯ ಬರುತ್ತೆ. ವಸಂತ ಕಾಲದಲ್ಲಿ, ಬೇಸಿಗೆಗಾಲದಲ್ಲಿ ನೀರೇನಾದರೂ ಇದ್ರೆ ಅವನು ನಿರ್ಮಾಣ ಮಾಡಿದ ತಟಾಕದಲ್ಲಿ ಅತಿರಾತ್ರಸ್ಯ ಯಜ್ಞಸ್ಯ ಫಲಂ ಸ ಸಮುಪಾಪ್ನತೆ. ಇನ್ನ ವೈಶಾಖ ಮಾಸ, ಅದರಲ್ಲೂ ಕೂಡ ಗ್ರೀಷ್ಮ ಋತು, ಜ್ಯೇಷ್ಠ ವೈಶಾಖ ಜ್ಯೇಷ್ಠಗಳಲ್ಲಿ ಅಪಾರ ಬೇಸಿಗೆ ಕಾಲ ಅದು. ನಿವಾಗ ಕಾಲೇ ಪಾನೀಯಂ ತಟಾಕೆ ಯಸ್ಯ ತಿಷ್ಠತಿ ವಾಜಪೇಯ ಸಮಂತಸ್ಯ ಫಲಂ ವೈ ಮುನಯೋ ವಿದುಹು. ಯಾರು ನಿರ್ಮಾಣ ಮಾಡಿಕೊಟ್ಟ ತಟಾಕದಲ್ಲಿ ಅಥವಾ ಬಾವಿಯಲ್ಲಿ ಈ ಬೇಸಿಗೆ ಕಾಲದಲ್ಲೂ ನೀರಿರುತ್ತೋ ಅವನಿಗೆ ವಾಜಪೇಯ ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ ಋಷಿಗಳು ಹೇಳ್ತಾರೆ. ಅದೆಲ್ಲ ದೊಡ್ಡ ದೊಡ್ಡ ಯಜ್ಞ, ರಾಜಾದಿರಾಜರುಗಳು ಮಾಡತಕ್ಕಂಥ ಯಜ್ಞ. ಅತಿರಾತ್ರ, ವಾಜಪೇಯ, ಪೌಂಡರೀಕ, ಅಶ್ವಮೇಧ, ಇದೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ರಾಜರುಗಳು ಮಾಡತಕ್ಕಂಥದ್ದು. ಅದರ ನಮಗೆ ಗೊತ್ತೇ ಇಲ್ಲ, ಮಾಡೋಕ್ಕಾಗೋದು ಇಲ್ಲ, ನಾವು ಅದಕ್ಕೆ ಅರ್ಹರೂ ಅಲ್ಲ. ಆದರೆ ಅಷ್ಟು ಪುಣ್ಯವನ್ನ ಭಗವಂತ ಕೊಡ್ತಾನಂತೆ. ಅವ್ರು ಹೇಳ್ತಾರೆ ನೋಡಿ, ಸ ಕುಲಂ ತಾರಯೇತ್ ಸರ್ವಂ ಯಸ್ಯ ಖಾತೆ ಜಲಾಶಯೇ ಗವಾಹ ಪಿಬಂತಿ ಪಾನೀಯಂ ಸಾಧವಶ್ಚ ನರಾಸದ. ಯಾರು ನಿರ್ಮಾಣ ಮಾಡಿದ ಬಾವಿಯಲ್ಲಿ ಅಥವಾ ಯಾರು ತೋಡಿಸಿಕೊಟ್ಟ ಬಾವಿಯಲ್ಲಿ ಅಥವಾ ತಟಾಕದಲ್ಲಿ
ಸರೋವರದಲ್ಲಿ ಯಾವ ಗೋವುಗಳು ನೀರು ಕುಡಿಯುತ್ತೋ, ಯಾವ ಸಜ್ಜನರು ಸ್ನಾನ ಮಾಡುತ್ತಾರೆ, ಜಲಪಾನ ಮಾಡುತ್ತಾರೆ, ಪೂಜಾದಿಗಳು ಮಾಡುತ್ತಾರೆ, ಅವನ ಕುಲವನ್ನೆಲ್ಲ ಉದ್ಧಾರ ಮಾಡಿಬಿಡುತ್ತಂತೆ ಬಾವಿಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥವರಿಗೆ. ತಟಾಕೆ ಯಸ್ಯ ಗಾವಸ್ತು ಪಿಬಂತಿ ತೃಷಿತಾ ಜಲಂ. ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ತುಂಬ ಬಾಯಾರಿಕೆ ಆಗಿಬಿಟ್ಟಿರುತ್ತೆ, ನೀರನ್ನ ಅಪೇಕ್ಷೆ ಪಡ್ತಾ ಇರುತ್ತೆ ಹಸುಗಳು. ಯಾರ ತಟಾಕದಲ್ಲಿ ಆ ಗೋವುಗಳು ಬಂದು ಕುಡಿಯತ್ತೆ, ಮೃಗಗಳು ಕುಡಿಯತ್ತೆ, ಪಕ್ಷಿಗಳು ಕುಡಿತಾರೆ, ಮನುಷ್ಯರು ಜಲಪಾನ ಮಾಡ್ತಾರೆ, ಇವರಿಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುತ್ತೆ. ಯತ್ ಪಿಬಂತಿ ಜಲಂ ತತ್ರ ಸ್ನಾಯಂತೆ ವಿಶ್ರಮಂತಿ ಚ. ಇವರು ನಿರ್ಮಾಣ ಮಾಡಿರ್ತಕ್ಕಂಥ ತಟಾಕದಲ್ಲಿ ನೀರು ಕುಡಿದ್ರೂ ಆಯ್ತು, ಸ್ನಾನ ಮಾಡಿದ್ರೂ ಆಯ್ತು, ವಿಶ್ರಾಂತಿ ತಗೊಂಡ್ರೂ ಆಯ್ತು. ಇವರೆಲ್ಲ ತಟಾಗದಸ್ಯ ಸತ್ಸರ್ವಂ ಪ್ರೇತ್ಯ ಅನಂತ್ಯಾಯ ಕಲ್ಪದ. ಮರಣಾನಂತರದಲ್ಲಿ ಇವರಿಗೆ ಅನಂತವಾಗಿರತಕ್ಕಂತಹ ಪುಣ್ಯ ಪ್ರಾಪ್ತಿಗೆ ಕಾರಣವಾಗುತ್ತೆ. ಭೀಷ್ಮಾಚಾರ್ಯರು ಹೇಳುತ್ತಾರೆ, ನೋಡು, ಈ ನೀರಿದೆಯಲ್ಲ ಇದು ಸುಲಭವಾಗಿ ಸಿಗೋದಿಲ್ಲ ಅಂತಾರೆ. ದುರ್ಲಭಂ ಸಲಿಲಂ ತಾತ. ನೀರು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಭೂಮಿಯಲ್ಲಿ, ಪರಲೋಕದಲ್ಲಂತೂ ಇನ್ನೂ ದುರ್ಲಭ. ಪಾನೀಯಸ್ಯ ಪ್ರದಾನೇನ ಪ್ರೀತಿರ್ಭವತಿ ಶಾಶ್ವತಿ. ಯಾರು ಪಾನೀಯ ದಾನವನ್ನ ಮಾಡುತ್ತಾರೆ, ನೀರಿನ ದಾನವನ್ನ ಮಾಡುತ್ತಾರೆ, ಶಾಶ್ವತವಾದ ಸುಖ ಉಂಟಾಗತ್ತೆ. ಆಮೇಲೆ ತಿಲಾನ್ ದದತ ಪಾನೀಯಂ ದೀಪಾನ್ ದದತ ಜಾಗ್ರತ ಜ್ಞಾತಿಭಿಃ ಸಹ ಮೋದತ್ಮೇ ಏಷತ್ ಪ್ರೇತೇಷು ದುರ್ಲಭಂ. ಇವ್ರು ಹೇಳ್ತಾರೆ, ತಿಲಾನ್ ದದತ್, ನಾಳೆ ತಿಲದಾನವನ್ನ ಯಾರು ಮಾಡ್ತಾರೆ, ಅದೇ ಎಳ್ಳಿನ ದಾನವನ್ನ ಯಾರು ಮಾಡ್ತಾರೆ, ಪಾನೀಯ ನೀರನ್ನ ದಾನವನ್ನ ಯಾರು ಮಾಡ್ತಾರೆ, ದೀಪಾನ್ ದದತ, ದೀಪದಾನವನ್ನ ಯಾರು ಮಾಡ್ತಾರೆ, ಇವರೆಲ್ಲ ಮರಣ ಹೊಂದಿದ ಮೇಲೆ ಇದೆಲ್ಲ ಸಿಗೋದೇ ಇಲ್ವಂತೆ. ಯಾರಿಲ್ಲಿ ದಾನ ಮಾಡಿಲ್ಲ ಏನು ಸಿಗೋದಿಲ್ವಂತೆ. ದಾನ ಮಾಡಿದವರಿಗೆ ಮಾತ್ರ ಸಿಗೋದು, ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಬಂಧುಗಳ ಜೊತೆಯಲ್ಲಿ ಆನಂದವಾಗಿರ್ತಾರಂತೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠ ಜಲದಾನ ಅಂತಾರೆ. ಆದ್ದರಿಂದ ಜಲದಾನವನ್ನು ನಿರಂತರ ಮಾಡಬೇಕು. ತಟಾಕ ನಿರ್ಮಾಣವಾಗಿರ್ತಕ್ಕಂಥದ್ದು ಅದನ್ನ ನಿಮಗೆ ಹೇಳಿದ್ದೀನಿ ನೋಡು. ಆದ್ದರಿಂದ ಒಂದು ದಿವಸ ಮಾಡೋಕ್ಕಿಂತ ಶಾಶ್ವತವಾಗಿ ಯಾರು ಕೆರೆಗಳನ್ನು ನಿರ್ಮಾಣ ಮಾಡಿಕೊಟ್ಬಿಡ್ತಾರೆ, ಸರೋವರಗಳನ್ನು ನಿರ್ಮಾಣ ಮಾಡ್ತಾರೆ, ಬಾವಿಗಳನ್ನು ಯಾರು ತೋರಿಸ್ಕೊಡ್ತಾರೆ, ಅವರದಂತೂ ನಿರಂತರ ಅವರಿಗೆ ಅನುಗ್ರಹ ಆಗತ್ತೆ ಅಂತ ಹೇಳಿ, ಇನ್ನು ವೃಕ್ಷಗಳನ್ನು ನೆಡೋದ್ರಿಂದ ಏನು ಪುಣ್ಯ ಬರುತ್ತೆ ಅಂತ ಕೇಳ್ತಾರೆ. ಆಗ ಭೀಷ್ಮಾಚಾರ್ಯ ಹೇಳುತ್ತಾರೆ, ನೋಡು, 6 ತರ ಸ್ಥಾವರ ಜಾತಿಗಳು ಅಂತ ಇವೆಲ್ಲ ಒಂದೇ ಕಡೆ ಇರೋದಕ್ಕೆ ಸ್ಥಾವರ ಅಂತ ಕರೀತಾರೆ. ವೃಕ್ಷ, ಗುಲ್ಮ, ಲತ, ಬಳ್ಳಿ, ವಲ್ಲಿ ಅಂತ ಕರೀತಾರೆ ಅದಕ್ಕೆ ಸಂಸ್ಕೃತಿಯಲ್ಲಿ. ವೃಕ್ಷ, ಗುಲ್ಮ, ಲತಾ, ವಲ್ಲಿ, ತ್ವಕ್ಸಾರ, ತೃಣ ಅಂತ 6 ಜಾತಿಯ ಸ್ಥಾವರ ಜಾತಿಗಳು, ವೃಕ್ಷ ಜಾತಿಗಳು. ಇದರಲ್ಲಿ ಯಾವುದು ನೆಟ್ಟಿದ್ರೂ ಕೂಡ ನಿಮ್ಮ ಕೀರ್ತಿ ಅಪಾರವಾಗಿರುತ್ತೆ. ಲಭತೆ ನಾಮಲೋಕೆ ಚ ಪಿತೃಭಿಶ್ಚ ಮಹೀಯತೆ. ಯಾರು ವೃಕ್ಷವನ್ನ ಅಥವಾ ಈ 6 ರೀತಿಯಾಗಿರ್ತಕ್ಕಂತಹ ಬಳ್ಳಿಗಳನ್ನು, ವೀರುಗಳನ್ನು, ಲತೆಗಳನ್ನು, ತೃಣವನ್ನು, ಗುಲ್ಮವನ್ನು, ಪೊದೆ ಅಂತ ಕರಿತೀವಲ್ಲ ಅದಕ್ಕೆ ಗುಲ್ಮ ಅಂತ ಕರೀತಾರೆ. ಬಳ್ಳಿಗಳು ನಿಮಗೆ ಗೊತ್ತೇ ಇದೆ, ಹುಲ್ಲು. ಇವರು ಯಾವಾಗಲೂ ಕೂಡ ಕೀರ್ತಿಯನ್ನ ಹೊಂದುತ್ತಾರೆ, ಶುಭ ಫಲವನ್ನ ಹೊಂದುತ್ತಾರೆ. ತನ್ನ ಪಿತೃವಂಶವನ್ನ ದಾಟಿಸ್ತಾನೆ ಅಂತ ನೋಡಿ. ಅತೀತ ಅನಾಗತೆ ಚೋಬೆ ಪಿತೃವಂಶಂ ಚ ಭಾರತ ತಾರಯೇದ್ ವೃಕ್ಷರೋಪಿ ಚ ತಸ್ಮಾತ್ ವೃಕ್ಷಾಂ ಪ್ರರೋಹೇತ್. ಯಾರು ವೃಕ್ಷಗಳನ್ನ ನೆಡುತ್ತಾರೆ, ಅದರಲ್ಲೂ ಕೂಡ ಫಲವನ್ನ ಪುಷ್ಪವನ್ನ ಕೊಡ್ತಕ್ಕಂತಹ ಗಿಡಗಳನ್ನ ಯಾರು ನೆಡುತ್ತಾರೆ, ಹಿಂದಿನ ಮುಂದಿನ ಬರತಕ್ಕಂತಹ ಪಿತೃವಂಶವನ್ನ ಉದ್ಧಾರ ಮಾಡ್ತಾರೆ. ಆದ್ದರಿಂದ ಅವಶ್ಯವಾಗಿ ವೃಕ್ಷಗಳನ್ನ ನೆಟ್ಟು ಹೂವು ಗಿಡಗಳನ್ನು ಬೆಳೆಸಬೇಕು, ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು. ಆದ್ದರಿಂದ ಅದರ ಛಾಯ ಅಂದರೆ ವೃಕ್ಷಗಳ ಪುಷ್ಪಗಳ ಸುರಗಣಗಳನ್ನ ಸಂತೋಷಪಡಿಸತ್ತಂತ. ಹೂವು, ಗಿಡದಲ್ಲಿ ಬೆಳತಕ್ಕಂಥ ಹೂವು ದೇವತೆಗಳಿಗೆ ಬಹಳ ಪ್ರೀತಿ. ಹಣ್ಣುಗಳಿಂದ ಪಿತೃಗಳು ಸಂತೋಷ ಪಡ್ತಾರಂತೆ. ಛಾಯ, ನೆರಳಾದ್ರೂ ಆಗತ್ತಂತೆ. ಕೆಲವು ವೃಕ್ಷಗಳಲ್ಲಿ ಹಣ್ಣು ಹೂವು ಏನು ಬಿಡದೇ ಇದ್ರು ಕೂಡ ಬೇಸಿಗೆ ಕಾಲದಲ್ಲಿ ಅದರ ಕೆಳಗಡೆ ಬಂದು ನಿಂತ್ಕೋತಾರಲ್ಲ,
ಅದರಿಂದನೇ ಸಂತೋಷ ಆಗುತ್ತಂತೆ, ಅದು ಕೂಡ ಉತ್ತಮ ಗತಿಯನ್ನು ಹೊಂದುತ್ತೆ. ಇವೆಲ್ಲ ದೇವ ಕಿನ್ನರ ಉರಗ ರಾಕ್ಷಸ ದೇವ ಗಂಧರ್ವ ಮಾನವ ಋಷಿಗಣ ವೃಕ್ಷಾನ್ ಆಶ್ರಯಂತಿ. ಆದ್ದರಿಂದ ಶ್ರೇಯಸ್ಕಾಮಿಯಾಗಿರ್ತಕ್ಕಂಥವರು ವೃಕ್ಷಗಳನ್ನು ನೆಡಬೇಕು, ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಅದೇನು ಪುತ್ರವತ್ ಪರಿಪಾಲ್ಯಾಚ, ಮಕ್ಕಳನ್ನ ಹೆಂಗೆ ರಕ್ಷಣೆ ಮಾಡ್ತೀವೋ ವೃಕ್ಷಗಳನ್ನ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡಬೇಕಂತೆ. ಇಂತಹ ತಟಾಕ ನಿರ್ಮಾಣ, ವೃಕ್ಷಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು, ದೊಡ್ಡ ದೊಡ್ಡ ಯಜ್ಞ ಮಾಡಿರ್ತಕ್ಕಂತಹ ಬ್ರಾಹ್ಮಣರು ಸ್ವರ್ಗಲೋಕದಲ್ಲಿ ಪೂಜೆಯನ್ನು ಹೊಂದುತ್ತಾರೆ. ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸತ್ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ ತಟಾಕ ನಿರ್ಮಾಣ ಮತ್ತು ಈ ವೃಕ್ಷ ನಿರ್ಮಾಣದ ಕಥೆಯನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುತ್ತಾರೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಜಲದಾನವನ್ನು ಎಷ್ಟು ಯಥಾಶಕ್ತಿಯಾದರೂ ಕೂಡ ಬ್ರಾಹ್ಮಣರಿಗೆ ಮಾಡಬೇಕು. ಅದರಿಂದ ತುಂಬಾ ಪುಣ್ಯ ಇದೆ. ಧನವಂತರಾಗಿರ್ತಕ್ಕಂಥವರು ತಟಾಕ ನಿರ್ಮಾಣ, ಜಲಾಶಯ ನಿರ್ಮಾಣ, ಬಾವಿ ನಿರ್ಮಾಣವನ್ನೇ ಮಾಡಿಕೊಟ್ಬಿಡ್ಬೇಕು, ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಹೇಳುತ್ತಾರೆ. ಇನ್ನು ಉಮಾಮಹೇಶ್ವರ ಸಂವಾದ, ಬಹಳ ಸುಂದರವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಪಾರ್ವತೀದೇವಿ ಮಹೇಶ್ವರರನ್ನ ಕೇಳುತ್ತಾರೆ. ನಮಗಿವತ್ತು ಏನೇನು ಆಗ್ತಾ ಇದೆ ಅದಕ್ಕೆಲ್ಲ ಕಾರಣ ಕೇಳ್ತಾಳೆ ಪಾರ್ವತಿ. ಇದು ಬಹಳ ಸುಂದರ. ಇದು ಯಾಕೆ ಇದನ್ನು ಕೇಳಬೇಕು ಅಂದ್ರೆ, ಮುಂದೆ ಇಂಥದ್ದು ಮಾಡಬೇಡ್ರಿ, ತಿರ್ಗಾ ಈಗ ಅನುಭವಿಸ್ತಾ ಇರೋದಕ್ಕೆ ಹಿಂದೆ ಈ ಕಾರ್ಯವನ್ನ ನೀವು ಮಾಡಿದ್ರಿ, ಆ ಕಾರ್ಯವನ್ನ ಈಗ ನೀವು ಮಾಡಿದ್ರೆ ತಿರ್ಗಾ ಮುಂದೆ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಈ ಕಾರ್ಯವನ್ನ ಮಾಡಬಾರದು ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಅದಕ್ಕೋಸ್ಕರ ಇದನ್ನ ಅವಶ್ಯ ಕೇಳಬೇಕು, ನಾವು ಇನ್ನೊಬ್ಬರಿಗೂ ಹೇಳಬೇಕು, ಯೋಗ್ಯರಾಗಿರ್ತಕ್ಕಂಥವರು. ಒಂದು ಪ್ರಶ್ನೆ ಕೇಳ್ತಾನೆ ಉಮಾದೇವಿ. ಅದು ಎಲ್ಲರಿಗೂ ಬರೋದೇ ಸಹಜವಾಗಿ ಇದೆಲ್ಲ, ಆದ್ರೆ ನಮಗೆ ಉತ್ತರ ಗೊತ್ತಿರಲ್ಲ. ಮಹಾಭಾರತ ಅದಕ್ಕೆ ಉತ್ತರ ಹೇಳುತ್ತೆ. ಭಗವನ್ ಭಗನೇತ್ರಜ್ಞ ಕೇಚಿದ್ ವಾರ್ಧಕ್ಯ ಸಂಯುತಾ ಅಭೋಗ ಯೋಗ್ಯ ಕಾಲೇ ತು ಭೋಗಾಂಶ್ಚೈವ ಧನಾನಿ ಚ ಲಭತೆ ಸ್ಥವಿರಾಭೂತಾ ಭೋಗೈಶ್ವರ್ಯಂ ಯತಸ್ತತಃ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತು ಅರ್ಹಸಿ. ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾಳೆ. ಕೆಲವರಿಗೆ ಮುದಿತನ ಬಂದಾಗ ಐಶ್ವರ್ಯ ಬಂದ್ಬಿಡತ್ತೆ, ಅಪಾರ ಐಶ್ವರ್ಯ ಬಂದ್ಬಿಡತ್ತೆ, ವೃದ್ಧಾಪ್ಯದಲ್ಲಿ ಬಂದ್ಬಿಡತ್ತೆ. ಆದರೆ ಅದನ್ನ ಅನುಭವಿಸೋ ಯೋಗನೇ ಇರೋದು, ಅವರಿಗೆ ಶಕ್ತಿನೇ ಇರೋದಿಲ್ಲ. ಅವ್ರಿಗೆ ಬರುತ್ತೆ, ಬೇಕಾದಷ್ಟು ಹಣ ಭೋಗ ಎಲ್ಲ ಬಂದ್ಬಿಡುತ್ತೆ, ಪದಾರ್ಥ ಬರುತ್ತೆ, ಆದರೆ ವಾರ್ಧಕ್ಯದಲ್ಲಿ ಬಂದ್ಬಿಡುತ್ತೆ. ಅಂತಹ ಮುಪ್ಪಿನ ಕಾಲದಲ್ಲಿ ಬಂದ್ಬಿಡತ್ತೆ ಅವರಿಗೆ ಧನ. ಆಗ ಅವ್ರಿಗೇನು ಭೋಗ ಸಾಮಗ್ರಿಗಳೆಲ್ಲ ಇದ್ರೂ ಕೂಡ, ಧನ ಇದ್ರೂ ಕೂಡ ಅಭೋಗ ಯೋಗ್ಯ ಕಾಲ, ಭೋಗಕ್ಕೆ ಯೋಗ್ಯವಾಗೇ ಇರೋದಿಲ್ಲ. ನಮ್ಮ ದೇಹ ಅವಾಗ ಇರೋದೇ ಇಲ್ಲ ಭೋಗಕ್ಕೆ. ಅಂತ ಸಂದರ್ಭದಲ್ಲಿ ಧನ ಅಥವಾ ಐಶ್ವರ್ಯ ಬಂದ್ಬಿಡತ್ತೆ. ಯಾಕೆ ಹಿಂಗಾಗತ್ತೆ ಅಂತ ಕೇಳ್ತಾರೆ. ಯಾಕೆ ಅವ್ರಿಗೆ ಆ ಕಾಲದಲ್ಲಿ ಧನ ಬಂದ್ಬಿಡ್ತು? ಚೆನ್ನಾಗಿ ಭೋಗ ಮಾಡೋ ಕಾಲಕ್ಕೆ ಧನ ಬಂದ್ರೆ ಭೋಗ ಮಾಡ್ಬೋದು, ವಾರ್ಧಕ್ಯ ಕಾಲದಲ್ಲಿ ಧನ ಬಂದ್ರೆ ಭೋಗ ಮಾಡಕ್ಕಾಗೋದಿಲ್ಲ. ಯಾಕೆ ಆ ಕಾಲದಲ್ಲಿ ಬರುತ್ತೆ ಅಂತ ಕೇಳುತ್ತಾಳೆ ಅವರು. ರುದ್ರದೇವರು ಹೇಳ್ತಾರೆ, ಹಂತತೆ ಕತೆ ಇಷ್ಯಾಮಿ, ಕೇಳಮ್ಮ ಹೇಳ್ತೀನಿ, ಸಂತೋಷ. ನೋಡಿ ಏನಾಗುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ ಅಂದ್ರೆ, ಧರ್ಮ ಕಾರ್ಯಂ ಚಿರಂ ಕಾಲಂ ವಿಸ್ತೃತ್ಯ ಧನ ಸಂಯುತಾ ಪ್ರಾಣಾಂತ ಕಾಲೇ ಸಂಪ್ರಾಪ್ತೆ ವ್ಯಾಧಿಭಿಶ್ಚ ನಿಪೀಡಿತಾ ಆರವತೆ ಪುನರ್ಧರ್ಮಂ ದಾತುಂ ದಾನಾನಿ ವಾ ನರಃ ತೇ ಪುನರ್ಜನ್ಮನಿ ಶುಭೆ ಭೂತ್ವಾ ದುಃಖ ಪರಿಪ್ಲುತಾ. ಯಾಕೆ ಅಂದ್ರೆ, ಇವನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ಇವನ ಹತ್ರ ಬೇಕಾದಷ್ಟು ಧನ ಇರುತ್ತೆ, ತುಂಬಾ ದುಡ್ಡು ಇಟ್ಕೊಂಡಿರ್ತಾನೆ, ಆದರೆ ಧರ್ಮ ಕಾರ್ಯ ಯಾವುದು ಮಾಡೋದೇ ಇಲ್ಲ. ಇವನು ಬೇಕಾದಷ್ಟು ಧನ ಇರುತ್ತೆ, ಯಾವ ಧರ್ಮ ಕಾರ್ಯ ಮಾಡೋದಿಲ್ಲ. ಆಮೇಲೆ ಇವನಿಗೆ ರೋಗ ಬರುತ್ತೆ ಅಂತ್ಯಕಾಲದಲ್ಲಿ. ಆ ರೋಗ ಪೀಡಿತರಾಗಿರ್ತಕ್ಕಂಥ ಕಾಲದಲ್ಲಿ ಪ್ರಾಣಾಂತಕ ಅಂದ್ರೆ ಹತ್ತತ್ರ ಬಂದ್ಬಿಡತ್ತೆ ಮರಣ. ಆವಾಗ ದಾನ ಮಾಡಕ್ ಶುರು ಮಾಡ್ತಾನೆ ಇವನು. ಓ, ಪ್ರಾಣ ಹೋಗೋ ಸಮಯ ಬಂತು, ದಾನ ಮಾಡಬೇಕು ಅಂತ ಹೇಳಿ ವೃದ್ಧಾಪ್ಯದಲ್ಲಿ ರೋಗ ಬಂದಾಗ, ಪ್ರಾಣಾಂತಿಕ ಸಂದರ್ಭದಲ್ಲಿ ಇವನು ದಾನ ಮಾಡಕ್ ಶುರು ಮಾಡ್ತಾನೆ. ಅದಕ್ಕೆ ಇವನಿಗೂ ಕೂಡ ವೃದ್ಧಾಪ್ಯದಲ್ಲಿ ದುಡ್ಡು ಬರುತ್ತೆ.
ಇವನು ಯಾವಾಗ ದಾನ ಮಾಡುತ್ತಾನೋ ಆ ಸಂದರ್ಭದಲ್ಲಿ ಬರೋದು. ಆದ್ದರಿಂದ ಅದಕ್ಕೆ ಕೌಮಾರೇ ಆಚರೆ ಪ್ರಜ್ಞ ಅಂತಾರೆ ಯಾರು ಪ್ರಹ್ಲಾದರಾಜರು. ಚಿಕ್ಕ ವಯಸ್ಸಿನಲ್ಲಿ ದಾನ ಧರ್ಮ ಮಾಡಿದ್ರೆ ಮುಂದೆ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಭೋಗ ಬರುತ್ತೆ. ಇವರೆಲ್ಲ ಕೂಡಿಟ್ಬಿಟ್ಟು ಅಂತ್ಯಕಾಲದಲ್ಲಿ ರೋಗ ಬಂದಾಗ ಇನ್ನೇನು ಸತ್ತೋಗ್ತೀಯ ಅಂದಾಗ ಆವಾಗ ಆ ದಾನ ಮಾಡ್ತೀನಿ ಈ ದಾನ ಮಾಡ್ತೀನಿ ಅಂತಾರೆ. ಇವರಿಗೆ ಮುಂದಿನ ಜನ್ಮದಲ್ಲಿ ಇವ್ರಿಗೂ ವೃದ್ಧಾಪ್ಯದಲ್ಲೇ ದುಡ್ಡು ಬರುತ್ತಂತೆ. ಅವಾಗೇನು ಭೋಗ ಮಾಡೋದಕ್ಕೆ ಆಗೋದಿಲ್ಲ ಇವರಿಗೆ. ಅದೇ ನೋಡಿ, ಯೌವನ ಎಲ್ಲ ದುಃಖದಿಂದ ಕಳೆದು ಬಿಡ್ತಾರೆ. ಭೋಗ ಮಾಡುವ ಸಂದರ್ಭದಲ್ಲಿ ದುಡ್ಡಿರಲ್ಲ ಇವ್ರ ಹತ್ರ, ಎಲ್ಲ ದುಃಖದಿಂದ ಕೂಡಿರ್ತಾರೆ. ಕಡೆಯಲ್ಲಿ ಬಂದ್ಬಿಡುತ್ತೆ, ವಾರ್ಧಕ್ಯ ಪ್ರಾಪ್ತವಾದ ಮೇಲೆ ಅವರು ಮಾಡಿದ ದಾನ ಬರುತ್ತಂತೆ. ನಾವೇನಂತ ತಿಳ್ಕೊಂತಿದೀವಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ದಾನ ಮಾಡಿದರೆ ಈಗ ಬರುತ್ತೆ, ಅದೇನೋ ನಿಜ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಯಾವಾಗ ಅನ್ನೋದು ಮುಖ್ಯ. ಯಾವಾಗ ಅಂದ್ರೆ ನೀನ್ ಯಾವಾಗ ಮಾಡಿರ್ತೀಯೋ ಆವಾಗಲೇ ಬರೋದದು. ಅದರಿಂದ ಮಾಡೋವಾಗ ನೀನು ಯಾವಾಗ ಮಾಡಿರ್ತೀಯೋ ನಿನಗೂ ಆ ಏಜಿನಲ್ಲೇ ಬರುತ್ತೆ ಹೊರತು ನೀನ್ ಯಾವಾಗ ಅಂತ್ಯಕಾಲದಲ್ಲಿ ಮಾಡಿದ್ರೆ ನಿಂಗೆ ಹುಟ್ಟಿದಾಗ ಅಥವಾ ಬೆಳೆದಾಗ ಒಳ್ಳೆ ಯೌವನ ಕಾಲದಲ್ಲಿ ದುಡ್ಡು ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಡ. ನೀನು ಯಾವ ಸಂದರ್ಭದಲ್ಲಿ ಮಾಡಿದ್ಯೋ ಆ ಸಂದರ್ಭದಲ್ಲೇ ನಿನ್ಗೂ ಬರೋದು. ಆಯ್ತು. ಕೆಲವರು ಹೇಳುತ್ತಾರೆ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅದು ಟೈಮ್ ಇದು ಅಂದ್ರೆ ನಾವು ಮಹಾರುದ್ರ ದೇವರು ಹೇಳೋದು ಅಭಿಪ್ರಾಯ ಏನು, ಹಿಂದಿನ ಜನ್ಮದಲ್ಲಿ ನೀನು ಯಾವ ಕಾಲದಲ್ಲಿ ದಾನ ಮಾಡಿರ್ತೀಯ ಆ ಕಾಲದಲ್ಲೇ ನೀನು ಬರೋದು. ನೀನು ವೃದ್ಧಾಪ್ಯದಲ್ಲಿ ಪ್ರಾಣ ಹೋಗೋ ಸಂದರ್ಭದಲ್ಲಿ ದಾನ ಕೊಟ್ಟಿದೀಯಾ, ಮೊದಲೆಲ್ಲ ಮಾಡೇ ಇಲ್ಲ. ಕೊಡಬೇಕು ನಿಜ, ಪ್ರಾಣ ಹೋಗೋ ಸಂದರ್ಭದಲ್ಲಿ ವಿಶೇಷ ದಾನ ಕೊಡಬೇಕು, ಮೊದಲು ಕೊಟ್ಟಿರ್ಬೇಕು. ಇನ್ನೇನು ರೋಗ ಪೀಡಿತನಾಗಿದ್ದೀನಿ ಅಂತ ಆವಾಗ ದಾನ ಧರ್ಮ ಮಾಡಕ್ ಶುರು ಮಾಡ್ತಾನೆ, ಆವಾಗ ನಿನಗೂ ಕೂಡ ಅಂತ್ಯಕಾಲದಲ್ಲಿ ಆವಾಗಲೇ ಬರುತ್ತೆ ದುಡ್ಡು. ಆದ್ರೆ ನಿನ್ನ ಇಂದ್ರಿಯಗಳು ಯಾವುದು ಭೋಗ ಮಾಡಕ್ಕೆ ಅನುಕೂಲ ಮಾಡ್ಕೊಡೋದಿಲ್ಲ. ಇದು ಮೊದಲನೇದು. ಉಮಾದೇವಿ ಕೇಳ್ತಾಳೆ, ಇನ್ನೊಂದು ಪ್ರಶ್ನೆ ಕೇಳ್ತಾಳು, ಭೋಗಯುಕ್ತ ಮಹಾದೇವ ಕೇಚಿತ್ ವ್ಯಾಧಿ ಪರಿಪ್ಲುತಾ ಅಸಮರ್ಥಶ್ಚ ತಾನ್ ಭೋಕ್ತುಂ ಭವಂತಿ ಕಿಮು ಕಾರಣ. ಕೆಲವರಿಗೆ ವೃದ್ಧಾಪ್ಯದಲ್ಲೂ ಬೇಕಾದಷ್ಟು ದುಡ್ಡಿರುತ್ತೆ, ಭೋಗ ಸಾಮಗ್ರಿ ಇರುತ್ತೆ, ಯೌವನದಲ್ಲೂ ಭೋಗ ಸಾಮಗ್ರಿ ಇರುತ್ತೆ, ಆದರೆ ರೋಗ ಬಂದ್ಬಿಡುತ್ತೆ ಇವರಿಗೆ. ರೋಗ ಬರೋದ್ರಿಂದ ಭೋಗವನ್ನು ಮಾಡಕ್ಕಾಗೋದಿಲ್ಲ. ವ್ಯಾಧಿಗ್ರಸ್ತ ವ್ಯಾಧಿ ಪರಿಪ್ಲುತಾ ಸಮರ್ಥಾನ್. ಯಾಕೆ ಇದಕ್ಕೇನ್ ಕಾರಣ ಅಂತ ಕೇಳ್ತಾರೆ. ಅಂದ್ರೆ ರೋಗ ಬಂದು ಅದನ್ನ ಅನುಭವಿಸದೇ ಇರೋದಕ್ಕೆ ಏನ್ ಕಾರಣ? ದುಡ್ಡು ಬಂದಿರುತ್ತೆ, ಇವರಿಗೆ ಸಂಪತ್ತಿರುತ್ತೆ, ಆದರೆ ರೋಗ ಬಂದಿರುತ್ತೆ, ಅದನ್ನ ಅನುಭವಿಸೋದಿಕ್ಕಾಗಲ್ಲ. ಏನು ಕರ್ಮ ಮಾಡಿರ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಅಂತ ಮಹರುದ್ರದೇವರನ್ನ ಕೇಳ್ತಾಳೆ ಪಾರ್ವತಿ. ಆಗ ರುದ್ರದೇವರು ಹೇಳ್ತಾರೆ, ವ್ಯಾಧಿಯೋಗ ಪರಿಕ್ಲಿಷ್ಟ ಯೇ ನಿರಾಶಾ ಸೃಜವಿತೆ ಆರಭತೆ ತದಾ ಕರ್ತುಂ ದಾನಾನಿ ಶುಭ ಲಕ್ಷಣೆ. ನೋಡು ಏನಾಗಿರುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಅವನು ದುಡ್ಡು ಬೇಕಾದಷ್ಟು ಇಟ್ಕೊಂಡಿರ್ತಾನೆ, ಯಾರಿಗೂ ದಾನ ಮಾಡೋದಿಲ್ಲ. ಅವಾಗ ಚೆನ್ನಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ, ಬೇಕಾದಷ್ಟು ದುಡ್ಡು ಇರುತ್ತೆ, ಆವಾಗ ದಾನ ಧರ್ಮ ಮಾಡೋದಿಲ್ಲ. ಇವನಿಗೆ ಯಾವುದೋ ಒಂದು ರೋಗ ಬಂದ್ಬಿಡುತ್ತೆ, ಡಾಕ್ಟರ್ ಹೇಳ್ಬಿಡ್ತಾರೆ ಇದು ಪರಿಹಾರ ಆಗೋದಿಲ್ಲ, ಇದು ಜನ್ಮ ಪೂರ್ತಿ ಇರುತ್ತೆ ಈ ರೋಗ, ಇದು ವಾಸಿ ಆಗೋದಿಲ್ಲ ಅಂತ. ಅವನು ತನ್ನ ಇದು ಲೈಫ್ ಟೈಮ್ ಹಿಂಗೆ ಇರಬೇಕು, ನೀವು ಇದೇ ತರ ಇಷ್ಟೇ ಆಹಾರ ಹಿಂಗೆ ತಿನ್ಬೇಕು, ಇದು ವಾಸಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಅವನಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ, ಏನ್ ಹಿಂಗೆ ಇರ್ಬೇಕಾ ಲೈಫ್ ಟೈಮು ಅಂತ, ಇನ್ನು ಎಷ್ಟೊಂದಿರುತ್ತೆ ಅಂತ. ಆವಾಗ ಅವನೇನ್ ಮಾಡ್ತಾನೆ, ಇನ್ನು ನಾನೇನು ತಿನ್ನಕ್ಕಾಗಲ್ಲ ಅಂತ ಆವಾಗ ದಾನ ಕೊಡೋಕ್ ಶುರು ಮಾಡ್ತಾನಂತ. ನೋಡಿ, ತಾನು ತಿನ್ನಕ್ಕಾಗಲ್ಲ ಅಂದಾಗ ದಾನ ಮಾಡಕ್ ಶುರು ಮಾಡ್ತಾನವನು. ಅದವರ ತನಕ ಎಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾನೆ. ಇನ್ನ ನೀನ್ ಇದೆಲ್ಲ ತಿನ್ನಕ್ಕಾಗೋದಿಲ್ಲ, ಇನ್ನು ಇದೆಲ್ಲ ಈ ವೇಸ್ಟ್ ಪದಾರ್ಥಗಳು ಅಂದಾಗ ಆವಾಗ ಅವನು ಜೀವನ ಆಗೋಯ್ತು, ಮುಗೀತು ಅಂತ ಹೇಳಿ ಆವಾಗ ಅವನು ನಿರಾಶಾ ಸ್ವಜವಿತೆ ಆವಾಗ ದಾನ ಮಾಡಕ್ ಶುರು ಮಾಡ್ತಾನೆ. ನೋಡಿ, ದಾನ ಕೊಟ್ಟಿದ್ರಿಂದ ಮುಂದಿನ ಜನ್ಮದಲ್ಲಿ ದುಡ್ಡು ಬರುತ್ತೆ, ಆದರೆ ಇವನದನ್ನು ಭೋಗ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಇವನಿಗೆ ಯಾವಾಗ ರೋಗ ಬಂದ್ಬಿಟ್ಟಿರುತ್ತೆ, ಇವನು ರೋಗದಲ್ಲೇ ಕೊಟ್ಟಿರೋದು. ಇವನು ಪ್ರೀತಿಯಿಂದ, ಭಗವಂತನ ಪ್ರೀತಿಯಿಂದ ಕೊಟ್ಟಿಲ್ಲ. ಇವನು ನನಗೀಗ ಉಪಯೋಗ ಬರಲ್ಲ, ನನಗೀಗ ಕಾಯಿಲೆ ಬಂದಿದೆ, ಇದು ವಾಸಿ ಆಗೋದಿಲ್ಲ, ಇನ್ನು ನಾನಿದ್ದು ಪ್ರಯೋಜನ ಇಲ್ಲ ಅಂತ ಆವಾಗ ದಾನ ಕೊಡೋಕ್ ಶುರು ಮಾಡ್ತಾನೆ. ಅದಕ್ಕೆ ಇವನು ಕೂಡ ಫಲವನ್ನ ಪಡೆದು ಭೋಗ ಮಾಡಕ್ಕಾಗೋದಿಲ್ಲ. ವ್ಯಾಧಿಗ್ರಸ್ತರಾಗಿ ಭೋಗ ಕೊಟ್ಟಿದ್ದಕ್ಕೇನು ದುಡ್ಡು ಬರುತ್ತೆ, ಆದ್ರೆ ಯಾವಾಗ ಕೊಟ್ಟಿದ್ದವನು
ನನಗೆ ತಿನ್ನಕ್ಕಾಗಲ್ಲ ಅಂತ ಕೊಟ್ಟಿದ್ದ, ಅದಕ್ಕೆ ಮುಂದಿನ ಜನ್ಮದಲ್ಲೂ ಇವನು ತಿನ್ನೋದೇ ಈಗ ಬಂತು. ಇನ್ನೂ ಒಂದು ಕೇಳ್ತಾರೆ, ಈ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇಳ್ರಿ. ಎಷ್ಟು ಸುಂದರ ಪ್ರಶ್ನೆಗಳು ಕೇಳ್ತಾಳೆ ಪಾರ್ವತಿ, ಎಷ್ಟು ಸುಂದರ ಉತ್ತರವನ್ನ ಹೇಳ್ತಾರೆ. ಜೀವನದಲ್ಲಿ ಇದನ್ನೆಲ್ಲ ನಾವು ಅನುಸರಿಸಿದರೆ ಹೆಂಗಿರುತ್ತೆ? ಭಗವನ್ ದೇವದೇವೇಶ ಮಾನುಷೇಶ್ವೇವ ಕೇಚನ ರೂಪಯುಕ್ತಾ ಪ್ರದರ್ಶಂತೆ ಶುಭಾಂಗಾ ಪ್ರಿಯದರ್ಶನಾ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತು ಮಾರ್ಗ. ಕೆಲವರು ಈ ಜನ್ಮದಲ್ಲಿ ಒಳ್ಳೆ ರೂಪದಿಂದ ಕೂಡಿರ್ತಾರೆ, ಒಳ್ಳೆ ಸೌಂದರ್ಯ ಇರುತ್ತೆ, ಅವರು ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಯಾವ ಕಾರಣದಿಂದ ಇವರಿಗೆ ಸುಂದರ ರೂಪ ಬರುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಿ, ರೂಪ ಬರಬೇಕಾದರೂ ಕೂಡ ಹಿಂದಿನ ಜನ್ಮದಲ್ಲಿ ಸಾಧನೆ ಇರುತ್ತೆ ಅಂತ ನಾವು ಗಮನಿಸಬೇಕು. ರೂಪವಂತರಾಗಿರ್ತಾರೆ ಕೆಲವರು, ಸ್ವಭಾವತಃ ರೂಪವಂತ ಕೂಡಿರ್ತಾರೆ. ಯಾವ ಕಾರಣದಿಂದ ಅವರಿಗೆ ಒಳ್ಳೆ ರೂಪ ಬರುತ್ತೆ ಈ ಜನ್ಮದಲ್ಲಿ ಅಂತ ಪಾರ್ವತಿ ಕೇಳ್ತಾರೆ. ರುದ್ರದೇವರು ಹೇಳ್ತಾರೆ, ಹಂತತೆ ಕಥಯಿಷ್ಯಾಮಿ, ಬಹಳ ಸಂತೋಷ, ನಿಮಗೆ ಹೇಳ್ತೀನಿ ಕೇಳು. ಅದೇನು ಸಮಾಹಿತ, ಸಾವಧಾನ ಚಿತ್ತದಿಂದ ಕೇಳು. ಯೇ ಪುರಾ ಮನುಜಾದೇವಿ ಲಜ್ಜಯುಕ್ತಾ ಪ್ರಿಯಂ ವದಾಹ. ನೋಡಿ, ರೂಪ ಬರೋದಕ್ಕೆ ಏನೇನು ಕಾರಣಗಳು ಅಂತ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಸುಂದರರಾಗಿ ಹುಟ್ಟಬಹುದು ನಾವು. ಲಜ್ಜಯುಕ್ತ, ನಾಚಿಕೆ ಇರ್ಬೇಕಂತೆ ನೋಡಿ. ಯಾರಿಗೆ ನಾಚಿಕೆ ಇರುತ್ತೆ ಇವರು ಮುಂದಿನ ಜನ್ಮದಲ್ಲಿ ಸುಂದರವಾಗಿ ಹುಟ್ಟುತ್ತಾರೆ. ಪ್ರಿಯಂ ವದಾಹ, ಪ್ರೀತಿಯಿಂದ ಮಾತಾಡ್ಬೇಕಂತೆ, ಪ್ರಿಯವಾದ ಮಾತುಗಳನ್ನ ಆಡಬೇಕು. ಇವರು ಮುಂದಿನ ಜನ್ಮದಲ್ಲಿ ರೂಪ, ಒಳ್ಳೆ ರೂಪ ಬರುತ್ತೆ, ಎಲ್ಲರೂ ಇವರನ್ನು ಅಪೇಕ್ಷೆ ಪಡ್ತಾರೆ. ಶಕ್ತಾಹ ಸುಮಧುರಾಹ ನಿತ್ಯಂ, ಮಧುರ ಸ್ವಭಾವವನ್ನು ಹೊಂದಿರಬೇಕಂತೆ, ಮಧುರವಾಗಿರಬೇಕು ಇವರು. ಆಮೇಲೆ ಅಮಾಂಸ ಭೋಜಿನಶ್ಚೈವ, ಮಾಂಸ ಆಹಾರವನ್ನು ಸ್ವೀಕಾರ ಮಾಡಬಾರದು. ಮುಂದಿನ ಜನ್ಮದಲ್ಲಿ ಯಾರು ಮಾಂಸವನ್ನ ಸ್ವೀಕಾರ ಮಾಡ್ತಾರೋ ಕೆಟ್ಟ ಕುರೂಪಿಗಳಾಗಿ ಹುಟ್ಟುತ್ತಾರಂತೆ. ಗರುಡ ಪುರಾಣದಲ್ಲೂ ಇದೆ, ಇಲ್ಲೂ ಇದೆ. ಮಾಂಸಾಹಾರವನ್ನು ಯಾರು ಸ್ವೀಕಾರ ಮಾಡುತ್ತಾರೆ ಹುಟ್ಟುವಾಗಲೇ ಅವರ ಕಪ್ಪು ಹಲ್ಲಿನಿಂದ ಹುಟ್ಟುತ್ತಾರಂತೆ. ಕೃಷ್ಣದಂತಹ, ಗರುಡ ಪುರಾಣದಲ್ಲಿದೆ ಈ ಮಾತು. ಕುರೂಪಿಗಳಾಗಿ ಹುಟ್ಟುತ್ತಾರಂತೆ ಮಾಂಸಾಹಾರಿಗಳು. ಅಮಾಂಸ ಭೋಜನಶ್ಚೈವ ಸದಾ ಪ್ರಾಣಿದಯಾಯುತ, ಯಾರು ಪ್ರಾಣಿಗಳ ಮೇಲೆ ದಯೆಯಿಂದ ಕೂಡಿರ್ತಾರೋ. ಪ್ರತಿಕರ್ಮ ಪ್ರದಾವಾಪಿ ವಸ್ತ್ರದ ಧರ್ಮ ಕಾರಣಾತ್, ಯಾರಾದರೂ ಕೂಡ ಧರ್ಮ ಕಾರ್ಯ ಮಾಡ್ತೀವಿ ಎಂದಾಗ ಅವರಿಗೆ ಕೇಳಿರ್ತಕ್ಕಂಥವರಿಗೆ ತಾವು ಕೂಡ ಧರ್ಮವನ್ನ ಮಾಡುತ್ತಾರೆ. ಇಂಥ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀನಿ, ಸಹಾಯ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ? ಆಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಹೇಳುತ್ತೆ, ಯಾರು ಭೂಶುದ್ಧಿಯನ್ನ ಮಾಡ್ತಾರೋ, ಅರ್ಥಾತ್ ಗೋಮ ಯಾರು ಹಚ್ಚುತ್ತಾರೋ ಮುಂದಿನ ಜನ್ಮದಲ್ಲಿ ಸುಂದರವಾಗಿ ಹುಟ್ಟುತ್ತಾರೆ ಅಂತ ನೋಡ್ರಿ. ಕೆಲಸದವರೆಲ್ಲ ಯಾಕೆ ಸುಂದರವಾಗಿರ್ತಾರೆ ಅಂದ್ರೆ ಅವ್ರ ಕೈ ಗೋಮ ಹಚ್ಚಿಸ್ಬಿಡ್ತೀವಿ ನಾವು. ಯಾರು ಭೂಶುದ್ಧಿ ಅಂತ ಹೇಳ್ಬಿಟ್ರು, ಬರೀ ಗೋಮ ಹಚ್ಚೋದೇ ಅಂದಲ್ಲ, ಯಜ್ಞ ಯಾಗಾದಿಗಳು ಮಾಡುವಾಗ, ದೇವ್ರ ಪೂಜಾದಿಗಳು ಮಾಡುವಾಗ, ಆನ್ಮೀಕ ಮಾಡುವಾಗ ಯಾರು ಭೂಶುದ್ಧಿಯನ್ನು ಮಾಡಿಕೊಡ್ತಾರೋ, ಅದು ಸಾರಿಸೋದಿರ್ಬೋದು, ಗುಡಿಸೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಸಗಣಿಯಿಂದ ಸಾರಿಸೋದಿರ್ಬೋದು, ಅಥವಾ ಗೋಮ ಹಚ್ಚೋದಿರ್ಬೋದು, ಒಟ್ಟಿನಲ್ಲಿ ಭೂಶುದ್ಧಿ ಅಂತ ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. ಭೂಶುದ್ಧಿಕರಾಹವಾಪಿ, ಯಾರು ಭೂಮಿಯನ್ನು ಶುದ್ಧಿ ಮಾಡ್ತಾರೋ ಇವರು ಮುಂದಿನ ಜನ್ಮದಲ್ಲಿ ಒಳ್ಳೆ ರೂಪದಿಂದ ರೂಪೇಣ ಸ್ಪೃಹಣೀಯಾಸ್ತು, ಇನ್ನೊಬ್ಬರಿಂದ ಅಪೇಕ್ಷೆ ಪಡತಕ್ಕಂತಹ ಒಳ್ಳೆ ರೂಪವನ್ನು ಹೊಂದುತ್ತಾರಂತವ್ರು. ಎಲ್ಲರೂ ಅಪೇಕ್ಷೆ ಪಡ್ತಾರಂತೆ ಅವರನ್ನ, ಅಂತಹ ಸೌಂದರ್ಯ ಬಂದ್ಬಿಡುತ್ತಂತವ್ರಿಗೆ. ಆಮೇಲೆ ಕಾರಣಾದ ಅಗ್ನಿ ಪೂಜಕಾಹ, ಯಾರು ಅಗ್ನಿಯನ್ನ ಪೂಜೆ ಮಾಡ್ತಾರೋ ನೋಡಿ, ಅಗ್ನಿ ಒಳ್ಳೆ ರೂಪ ಬಂದ್ಬಿಡುತ್ತೆ. ಯತ್ತೇ ಅಗ್ನಿ ತೇಜಸ್ಥೇನಾಹಂ ತೇಜಸ್ವಿ ಭೂಯಾಸಂ, ಯತ್ತೇ ಅಗ್ನಿ ವರ್ಚಸ್ಥೇನಾಹಂ ವರ್ಚಸ್ವಿ ಭೂಯಾಸಂ, ಯತ್ತೇ ಅಗ್ನಿ ಹರಸ್ತೇನಾಹಂ ಹರಸ್ವಿ ಭೂಯಾಸಂ. ಅಗ್ನಿಗೆ ಸಂಬಂಧಪಟ್ಟ ಕಾರ್ಯವನ್ನು ಯಾರು ಮಾಡ್ತಾ ಇರ್ತಾರೆ, ಅದು ವೈಶ್ವದೇವ ಆಗಿರ್ಬೋದು, ಅಥವಾ ಯಜ್ಞಯಾಗಾದಿಗಳಾಗಿರ್ಬೋದು, ಅಥವಾ ಉತ್ಕೃಷ್ಟವಾಗಿರ್ತಕ್ಕಂಥ ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಮಾಡಿರ್ಬೋದು,
ಈ ಯಾರ್ಯಾರು ಯಜ್ಞಿಕಾರ್ಯಾದಿಗಳನ್ನ ಮಾಡ್ತಾರೆ ಇವರಿಗೆಲ್ಲ ಒಳ್ಳೆ ರೂಪ ಬಂದ್ಬಿಡುತ್ತೆ ಮುಂದಿನ ಜನ್ಮದಲ್ಲಿ. ಆಮೇಲೆ ವಸ್ತ್ರದಾನವನ್ನ ಯಾರು ಮಾಡ್ತಾರೆ ಇವರಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ರೂಪ ಬರುತ್ತಂತೆ. ಪ್ರತಿಕರ್ಮ ಪ್ರದಾವಾಪಿ, ಇನ್ನೊಬ್ಬರು ಧರ್ಮ ಕಾರ್ಯ ಮಾಡುವಾಗ ನಾವು ಅವರಿಗೆ ಸಹಾಯ ಮಾಡ್ಬೇಕಂತೆ, ಆವಾಗಲೂ ಒಳ್ಳೆ ರೂಪ ಬರುತ್ತಂತೆ. ಯಾವ ದಾನ ಮಾಡ್ರಿ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಇದೆಲ್ಲ ಕೆಲವು ದುಡ್ಡು ಖರ್ಚಾಗೋದು, ಆದರೆ ಕೆಲವು ದುಡ್ಡು ಖರ್ಚಾಗದೆ ಇರೋದೇ ಇದೆ ನೋಡಿ. ಹೋಮ ಹಚ್ಚೋದಕ್ಕೆ ದುಡ್ಡು ಖರ್ಚಾಗಲ್ಲ, ನಾಚಿಕೆಯಿಂದ ಕೂಡಿರೋದಕ್ಕೆ ದುಡ್ಡು ಖರ್ಚಾಗಲ್ಲ, ಪ್ರೀತಿ ಪಾತ್ರ ಮಾತಾಡೋದಕ್ಕೆ ದುಡ್ಡು ಖರ್ಚಾಗಲ್ಲ, ಮಧುರ ಸ್ವಭಾವ ಹೊಂದೋದಕ್ಕೆ ದುಡ್ಡು ಖರ್ಚಾಗಲ್ಲ, ಮಾಂಸ ಭೋಜನಕ್ಕೆ ನಿಷಿದ್ಧ ದುಡ್ಡು ಖರ್ಚಾಗದೇ ಇಲ್ಲ, ಪ್ರಾಣಿ ದಯೆ ಮಾಡಕ್ಕೆ ದುಡ್ಡು ಖರ್ಚಾಗಲ್ಲ. ಯಾರು ಅಗ್ನಿಯನ್ನ ಪೂಜೆ ಮಾಡ್ತಾರೋ ಅಥವಾ ಅಗ್ನಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮಸ್ಕಾರ ಮಾಡ್ತಾರೋ, ಇನ್ನೊಬ್ಬರು ಪ್ರತಿಷ್ಠಾಪನೆ ಮಾಡಿದ ಅಗ್ನಿಗೆ ನಮಸ್ಕಾರ ಮಾಡಿದರೂ ಕೂಡ ಒಳ್ಳೆ ರೂಪವನ್ನು ಹೊಂದುತ್ತಾರಂತೆ. ಮಹರುದ್ರ ದೇವರು ಹೇಳ್ತಾರೆ, ಇವರೆಲ್ಲ ಯಾರು ಹಿಂದಿನ ಜನ್ಮದಲ್ಲಿ ಯಾವುದೋ ಜನ್ಮಾಂತರದಲ್ಲಿ ಈ ಸುಂದರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತಾರೆ ದೇವಿ, ಇವರು ಕುರೂಪಿಗಳನ್ನು ಕೇಳುತ್ತಾಳೆ. ಕೆಟ್ಟ ರೂಪದಿಂದ ಕೂಡಿರ್ತಾರೆ ಕೆಲವರೆಲ್ಲ. ವಿರೂಪಾಶ್ಚ ಪ್ರದರ್ಶಂತೆ ಮಾನುಷೇ ಕೇಚನ ಏನ ಕರ್ಮ ವಿಪಾಕೆ. ಕೆಟ್ಟ ರೂಪದಿಂದ ಕೂಡಿರ್ತಾರೆ, ಅಸಖ್ಯ ಆಗೋ ತನಕ ರೂಪ ಇರುತ್ತೆ ಅವರಿಗೆ, ಕೆಟ್ಟ ಕುರೂಪಿಗಳಾಗಿರ್ತಾರೆ. ಯಾವ ಕಾರಣದಿಂದ ಕುರೂಪ ಬರುತ್ತೆ ಅಂತಲೂ ಕೇಳುತ್ತಾಳೆ. ತದಹಂತೆ ಪರವಕ್ಷಾಮಿ. ಮಹರುದ್ರ ದೇವರು ಹೇಳ್ತಾರೆ, ಕಲ್ಯಾಣಿ ಮಂಗಳಾಂಗಿ ನಿಂಗೆ ಅದನ್ನು ಹೇಳ್ತೀನಿ ಕೇಳು. ರೂಪಯೋಗಾತ್ ಪುರಾಮರ್ತ್ಯ ದರ್ಪ ಅಹಂಕಾರ ಸಂಯುತ. ಹಿಂದಿನ ಜನ್ಮದಲ್ಲಿ ಅವರಿಗೆ ರೂಪ ಕೊಟ್ಟಿರ್ತಾನೆ ಭಗವಂತ, ಆದರೆ ನನ್ನ ಸಮಾನ ರೂಪರು ಯಾರಿಲ್ಲ ಅಂತ ಹೇಳಿ ಅಹಂಕಾರ ಯಾರು ಪಡ್ತಾರೋ ಮುಂದಿನ ಜನ್ಮದಲ್ಲಿ ಅವರು ಕುರೂಪಿಗಳಾಗಿ ಹುಟ್ಟುತ್ತಾರೆ. ಗಂಡಸರಾಗಲಿ ಹೆಂಗಸರಾಗಲಿ ಯಾರು ದುರಹಂಕಾರ ಪಡ್ತಾರೆ, ನನ್ನ ಸಮಾನ ಯಾರಿಲ್ಲ, ದರ್ಪ ಅಹಂಕಾರ ಸಂಯುತಾಹ, ಇದು ಮೊದಲನೇದು. ಭಗವಂತ ಕೊಟ್ಟಿದ್ದಾನೆ ಅಂತ ಹಂಗೆ ಇರಬೇಕು, ನನಗೆ ಇದೆ ಅಂತ ಯಾರು ದುರಹಂಕಾರ ಪಡ್ತಾರೆ ಇವರು ಮುಂದಿನ ಜನ್ಮದಲ್ಲಿ ಕುರೂಪಿಗಳಾಗಿ ಹುಟ್ಟುತ್ತಾರೆ. ಅಷ್ಟೇ ಅಲ್ಲ, ವಿರೂಪ ಹಾಸಕಶ್ಚೈವ, ತಾನು ಸುಂದರವಾಗಿದ್ದೀವಿ ಎನ್ನುವ ಮಾತ್ರಕ್ಕೆ, ಇದು ಗಂಡಸರು ಹೆಂಗಸರು ಎಲ್ಲರಿಗೂ, ತಾವು ಸುಂದರರಾಗಿದ್ದೀವಿ ಎಂದ ಕಾರಣಕ್ಕೆ ಕುರೂಪಿಗಳನ್ನು ಯಾರು ನಿಂದನೆ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ನೋಡೋರು ಹೆಂಗಿದ್ದಾರೆ ಅಂತ ಹೇಳ್ತಾರೆ. ಸ್ತುತಿ ನಿಂದಾದಿವಿಹಿ ಪೃಷಂ, ಕುರೂಪಿಗಳನ್ನ ಅಪಹಾಸ್ಯ ಯಾರು ಮಾಡ್ತಾರೆ, ನಿಂದನೆ ಯಾರು ಮಾಡ್ತಾರೆ ಇವರೆಲ್ಲ ಮುಂದಿನ ಜನ್ಮದಲ್ಲಿ ಕುರೂಪಿಗಳಾಗಿ ಹುಟ್ಟುತ್ತಾರೆ. ಪರೋಪತಾಪಿನಶ್ಚೈವ, ಉಪದ್ರವ ಯಾರು ಕೊಡ್ತಾರೆ ಇನ್ನೊಬ್ಬರಿಗೆ, ಪರ ಉಪದ್ರವವನ್ನು ಯಾರು ಮಾಡ್ತಾರೆ, ಮಾಂಸಭಕ್ಷಕ. ನೋಡಿ, ಯಾರು ಮಾಂಸ ಭಕ್ಷಣೆ ಮಾಡ್ತಾರೆ ಮುಂದಿನ ಜನ್ಮದಲ್ಲಿ ಕುರೂಪಿಗಳಾಗಿ ಹುಟ್ಟುತ್ತಾರೆ. ಆಮೇಲೆ ಅಭ್ಯಸೂಯಾಪರಾಶ್ಚೈವ, ಇನ್ನೊಬ್ಬರ ಅಭ್ಯುದಯವನ್ನ ಕಂಡು ಯಾರು ಅಸೂಯೆ ಪಡುತ್ತಾರೆ, ಅವ್ರು ಹಂಗಾಗೋಯ್ತು, ಅವ್ರು ಹಂಗೆ ತಗೊಂಡ್ಬಿಟ್ರು, ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ನನಗಿಲ್ಲ ಅವ್ರು ತಗೊಂಡ್ಬಿಟ್ರು, ನನಗಿಲ್ಲ ಅವ್ರು ತಗೊಂಡ್ಬಿಟ್ರು ಅಂತ ಇನ್ನೊಬ್ಬರ ಅಭ್ಯುದಯವನ್ನ ಕಂಡು ಯಾರು ಅಸೂಯ ಪರರಾಗಿರ್ತಾರೆ ಇವರು ಮುಂದಿನ ಜನ್ಮದಲ್ಲಿ ಕುರೂಪಿಗಳಾಗಿ ಹುಟ್ಟುತ್ತಾರೆ. ಅಶುದ್ಧ, ಶುಚಿಯಾಗಿರೋರು ಮುಂದಿನ ಜನ್ಮದಲ್ಲಿ ರೂಪವಂತರಾಗುತ್ತಾರೆ. ಅಶುದ್ಧರು ಯಾರಾಗಿರ್ತಾರೆ ಕಾಯಿಕ ವಾಚಿಕ ಮಾನಸಿಕವಾಗಿ ಇವರು ಕೂಡ, ಇವರೆಲ್ಲ ಆಮೇಲೆ ಆಚಾರ ರಹಿತ, ಸದಾಚಾರವನ್ನ ಬಿಟ್ಟು ದುಷ್ಟ ಆಚಾರವನ್ನ ಯಾರು ಮಾಡ್ತಾರೆ ಇವರೆಲ್ಲ ಯಮಲೋಕೆ ಸುದಂಡಿತ, ಇವರೆಲ್ಲ ಖಂಡಿತ ಯಮಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಚೆನ್ನಾಗಿ ಶಿಕ್ಷೆಯನ್ನ ಅನುಭವಿಸ್ತಾರೆ. ಆಮೇಲೆ ಎಷ್ಟೋ ಪ್ರಯತ್ನ ಪಟ್ಟು ಮನುಷ್ಯರಾಗಿ ಹುಟ್ಟಿದರೂ ಕೂಡ ಕುರೂಪಿಗಳ ಹುಟ್ಟುತ್ತಾರೆ. ಆದ್ದರಿಂದ ಇನ್ನೊಬ್ಬರನ್ನ ಯಾವತ್ತೂ ಕೂಡ ದುರಹಂಕಾರದಿಂದ, ನಮಗೆ ಯಾವ ರೂಪ ಅಂತಲ್ಲ, ನಮಗೆ ದುಡ್ಡಿದೆ ಇನ್ನೊಬ್ಬ ದುಡ್ಡಿಲ್ಲದೆ ಇರೋದನ್ನ ನಿಂದನೆ ಮಾಡಬಾರದು, ನಮಗೆ ವಿದ್ಯೆ ಇದೆ ಇನ್ನೊಬ್ಬ ದಡ್ಡನನ್ನ ನಿಂದನೆ ಮಾಡಬಾರದು, ನಮಗೆ ರೂಪ ಇದೆ ಅಥವಾ ಧನ ಇದೆ, ಶಕ್ತಿ ಇದೆ ಅಥವಾ ಆರೋಗ್ಯ ಇದೆ ಇನ್ನೊಬ್ಬರನ್ನ ನಿಂದನೆ ಮಾಡಬಾರದು, ಯಾವತ್ತೂ ನಿಂದನೆ ಮಾಡಬಾರದು, ಪರೋಪದ್ರವವನ್ನು ಕೊಡಬಾರದು, ಮಾಂಸ ಭಕ್ಷಣ ಮಾಡಬಾರದು, ಅಸೂಯ ಪರದಾಗಬಾರದು, ಇನ್ನೊಬ್ಬರ ಹತ್ರ ಇದೆ ಅಂತ ನಮ್ಮ ಹತ್ರ ಇಲ್ಲ ಅಂತ ಅಸೂಯ ಪಡಬಾರದು. ಅವರಿಗೆ ಮುಂದಿನ ಜನ್ಮದಲ್ಲೂ ಯಾವ್ಯಾವ ಪದಾರ್ಥವನ್ನ ಬರೋದಿದ್ರೂ ಹೊಟ್ಟೋಗುತ್ತಂತೆ. ಆಚಾರ್ಯ ಬರೀತಾರೆ ಭಾಗವತ ತಾತ್ಪರ್ಯದಲ್ಲಿ ಬರೆಯುವಾಗ, ನಿಮಗೆ ಬರೋದಿರುತ್ತೆ ಮುಂದಿನ ಜನ್ಮದಲ್ಲಿ, ಯೋಗ ಇರುತ್ತೆ. ಇವತ್ತೇನಾದರೂ ನೀವು ಇನ್ನೊಬ್ಬರ
ನೋಡಿ ಅಭ್ಯುದಯವನ್ನು ನೋಡಿ ಅಸೂಯೆ ಪಟ್ಬಿಟ್ರೆ ಆ ಬರೋದು ಹೊಟ್ಟೋಗುತ್ತಂತೆ, ತೆಗೆದುಬಿಡ್ತಾನಂತೆ ಭಗವಂತ. ಆದ್ದರಿಂದ ಯಾವತ್ತೂ ಕೂಡ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವರನ್ನು ನೋಡಿ ಅಸೂಯೆ ಪಡಬಾರದು ಅಂತ ಹೇಳಿ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಮಹೇಶ್ವರ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ, ಇದೆಲ್ಲ ಉಮಾಮಹೇಶ್ವರ ಸಂವಾದ ಇದೆ, ಇನ್ನೂ ಬೇಕಾದಷ್ಟಿದೆ. ಅದನ್ನೆಲ್ಲ ಮುಂದಿನ ಏಕಾದಶಿಯಲ್ಲಿ ಚಿಂತನೆ ಮಾಡೋಣ. ಇದೆಲ್ಲ ಏಕೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಬಂದಿದ್ದಾರೆ ಅಂದರೆ, ಈ ಥರ ಕಾರ್ಯಗಳನ್ನು ಮಾಡ್ರಿ, ಯೋಗ್ಯ ಕಾರ್ಯಗಳನ್ನು ಮಾಡ್ರಿ, ಕೆಟ್ಟ ಕೆಲಸಗಳನ್ನು ಮಾಡಬೇಡ್ರಿ ಅಂತ ನಮಗೆ ಪಾಠ ಹೇಳ್ಕೊಡೋದಕ್ಕೋಸ್ಕರ ಭೀಷ್ಮಾಚಾರ್ಯರ ಮುಖಾಂತರ ಭಗವಂತ ಧರ್ಮರಾಜನಿಗೆ ನಿಮಿತ್ತ ಮಾಡಿ ಹೇಳಿಸ್ತಾ ಇದ್ದಾನೆ. ಅದರಿಂದ ಇದೆಲ್ಲ ನಮಗೆ ನೇರವಾಗಿ ಸಂಬಂಧಪಟ್ಟದ್ದು. ಈ ತರ ದುಷ್ಟ ಗುಣಗಳನ್ನೆಲ್ಲ ಬಿಟ್ಟು ಸದ್ಗುಣಗಳನ್ನು ಯಾರು ಇಟ್ಕೊಂಡಿರ್ತಾರೆ, ಪರೋಪಕಾರ ಇರಬೇಕು, ದುರಹಂಕಾರ ಇರಬಾರ್ದು. ನೋಡಿ, ಎಷ್ಟೇ ಎರಡೇ, ನಮಗ್ ಕೊಟ್ಟಿದ್ದಾರೆ ಅಂತ ದುರಹಂಕಾರ ಪಡಬಾರ್ದು, ಇನ್ನೊಬ್ಬರಲ್ಲಿ ಇಲ್ಲ ಅಂತ ಅವರನ್ನು ಅವಮಾನ ಮಾಡಬಾರ್ದು, ಇನ್ನೊಬ್ಬರಿಗೆ ಕೊಡೋ ಬುದ್ಧಿ ಇರಬೇಕು. ಪರೋಪಕಾರ ಇದ್ದವರು ಎಲ್ಲ ಕಡೆ ಪೂಜಿತರಾಗ್ತಾರೆ. ಆದ್ದರಿಂದ ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥದ್ದು ಶ್ರಮ ಕೊಟ್ಟು ಮಾಡ್ರಿ, ಅಥವಾ ಬುದ್ಧಿಯಿಂದ ಮಾಡ್ರಿ, ಪಾಠಾದಿಗಳು ಹೇಳ್ರಿ, ಅಥವಾ ದಾನಾದಿಗಳು ಮಾಡ್ರಿ, ಪ್ರಿಯವಾದ ಮಾತುಗಳನ್ನ ಹೇಳ್ರಿ, ಹಿತನುಡಿಗಳನ್ನ ಹೇಳ್ರಿ, ಸಹಾಯ ಮಾಡ್ರಿ, ಮಾರ್ಗದರ್ಶನ ಮಾಡ್ರಿ. ಒಟ್ಟಿನಲ್ಲಿ ನಿಮ್ಮಿಂದ ಅವರಿಗೆ ಉಪಕಾರ ಆಗೋ ಹಂಗೆ ಬದುಕಿದರೆ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಭಾಗವತದಲ್ಲೂ ಹೇಳಿದೆ, ಇಲ್ಲೂ ಹೇಳುತ್ತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಅನುಶಾಸನ ಪರ್ವ, ಅನುಶಾಸನ ನಮಗೆಲ್ಲ ಶಾಸನ ಮಾಡ್ತಾ ಇದೆ ಶಾಸ್ತ್ರಗಳು ಅಂತ ಹೇಳಿ, ಇನ್ನು ಏಕಾದಶಿ ಭಗವಂತನಿಗೆ ಸಂಬಂಧಪಟ್ಟ ದಿವಸ ಅದು. ಈ ಹರಿದಿನ ಇದು ಭಗವಂತನಿಗೆ ಸಂಬಂಧಪಟ್ಟದ್ದು. ದಶಮಿ, ಏಕಾದಶಿ, ದ್ವಾದಶಿ ಮೂರಕ್ಕೂ ಭಗವಂತ ನಿಯಾಮಕ. ಆದ್ದರಿಂದ ಇವತ್ತು ಆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಸುಂದರ ನಾಮಗಳ ಅರ್ಥವನ್ನು ತಿಳ್ಕೊಂಬಿಡೋಣ. ಮಹೇಶ್ವಾಸೋ ಮಹೀ ಭರ್ತ ಶ್ರೀನಿವಾಸ ಸತಾಂ ಗತಿ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿ. ಇದು ಒಂದು ಶ್ಲೋಕ. ಇದರಲ್ಲಿ ಎಷ್ಟು ನಾಮಗಳಿದೆ? ಮಹೇಶ್ವಾಸ, ಮಹೀಭರ್ತ, ಶ್ರೀನಿವಾಸ, ಸತಾಂ ಗತಿ, ಅನಿರುದ್ಧ, ಸುರಾನಂದ, ಗೋವಿಂದ, ಗೋವಿದಾಂಪತಿ. ಇಷ್ಟು ಇದೆ ಇಲ್ಲಿ. 1 2 3 4 5 6 7 8 ನಾಮಗಳಿದೆ ಇಲ್ಲಿ ಭಗವಂತನದು. ಯಾಕೆ ಭಗವಂತನಿಗೆ ಇದೆಲ್ಲ ಹೆಸರಿಂದ ಕರೀತಾರೆ? ಮಹೇಶ್ವಾಸ. ಇಶು ಅಂದ್ರೆ ಸಂಸ್ಕೃತದಲ್ಲಿ ಧನಸ್ಸು. ಧನುಸ್ಸು ಮಹತ್ತಾದ ಧನಸ್ಸನ್ನು ಹೊಂದಿರೋದ್ರಿಂದ, ಶಾರ್ಂಗ ಅನ್ನತಕ್ಕಂಥ ಧನಸ್ಸನ್ನು ಧಾರಣೆ ಮಾಡಿದ್ದಾನೆ, ಕೋದಂಡ ಅನ್ನತಕ್ಕಂತಹ ಧನಸ್ಸನ್ನ ರಾಮಾವತಾರದಲ್ಲಿ ಧಾರಣೆ ಮಾಡಿದ್ದಾನೆ. ಶ್ರೇಷ್ಠವಾದ ಶಾಂಗ ಧನಸ್ಸನ್ನು ಹೊಂದಿರೋದ್ರಿಂದ ಭಗವಂತನಿಗೆ ಮಹೇಶ್ವಾಸ. ಅಷ್ಟೇ ಅಲ್ಲ, ಆ ಬಾಣ ಪ್ರಯೋಗನೂ ಮಾಡ್ತಾರೆ. ಇಶು ಬಾಣ ಬಿಲ್ಲು ಎರಡೂ ಶ್ರೇಷ್ಠವಾಗಿ ಬಾಣ ಪ್ರಯೋಗವನ್ನು ಮಾಡೋದ್ರಿಂದ, ಭಗವಂತ ಮಹತ್ತಾಗಿರ್ತಕ್ಕಂತಹ ಬಾಣವನ್ನ ಪ್ರಯೋಗ ಮಾಡೋದ್ರಿಂದ, ಪಂಚಾತ್ಮಕೋ ಮಾರುತಯೇವ ಬಾಣ, ಭಗವಂತನ ಕೈಯಲ್ಲಿರ್ತಕ್ಕಂಥ ಬಾಣಕ್ಕೆ ವಾಯುದೇವರು ನಿಯಾಮಕರು ಅಂತ ಬರೀತಾರೆ ಶ್ರೀಮದಾಚಾರ್ಯರು. ಅಂತಹ ಶ್ರೇಷ್ಠವಾದ ಬಾಣಗಳನ್ನ ಪ್ರಯೋಗ ಮಾಡೋದ್ರಿಂದ ಭಗವಂತನಿಗೆ ಮಹೇಶ್ವಾಸ ಅಂತ ಕರೀತಾರೆ. ಮಹೀಭರ್ತ, ಧಾರಣೆ ಮಾಡಿರ್ತಕ್ಕಂಥವನು. ಭರ್ತ ಅಂದ್ರೆ ಧಾರಣೆ ಮಾಡೋದು ಸಂಸ್ಕೃತದಲ್ಲಿ. ಭಗವಂತ ಧಾರಣೆ ಮಾಡಿರೋದ್ರಿಂದ ನೋಡ್ರಿ, ಈ ಭೂಮಿ ಕೆಳಗಡೆ ಹೋಗದೆ ಇರೋ ಹಂಗೆ ನಿಂತ್ಕೊಂಡಿದೆ. 14 ಲೋಕಗಳಲ್ಲಿ ಭೂಮಿ ಒಂದು ಲೋಕ, ಕೆಳಗಡೆ ಇನ್ನೂ ಲೋಕಗಳಿದೆ. ಅತಲ ಸುತಲ ವಿತಲ ತಲಾತಲ ರಸಾತಲ ಪಾತಾಲ ಇದೆ. ಆದ್ರೆ ಭೂಮಿ ಕೆಳಗೆ ಹೋಗ್ದಂಗೆ ನಿಂತ್ಕೊಂಡ್ಬಿಟ್ಟಿದೆ ಕಕ್ಷಾದಲ್ಲಿ. ನೋಡ್ರಿ, ಹಿಂಗ್ ನಿಂತ್ಕೊಂಡ್ಬಿಟ್ಟಿದೆ, ಕೆಳಗಡೆ ಹೋಗಿಲ್ಲ. ಕೆಳಗಡೆ ಬೇರೆ ಲೋಕಗಳಿದೆ, ಭೂಮಿ ನಿಂತಿದೆ. ಮೇಲೂ ಲೋಕ ಇದೆ, ಕೆಳಗಡೆನೂ ಇದೆ. ಭೂಮಿ ಹಿಂಗ್ ನಿಂತಿದೆಯಲ್ಲ, ಇದು ಆದಾಗದೇ ನಿಂತಿಲ್ಲ, ಇದನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಈ ಭೂಮಿಯನ್ನು ಧಾರಣೆ ಮಾಡಿರೋದ್ರಿಂದ ಭಗವಂತನಿಗೆ ಮಹೀಭರ್ತ ಅಂತ ಕರೀತಾರೆ. ತನ್ನ ಕಕ್ಷೆಯಿಂದ ಜಾರದಂತೆ ಭೂಮಿಯನ್ನ ಕೂರ್ಮ ರೂಪದಿಂದ ಧಾರಣೆ ಮಾಡಿದ್ದಾನೆ ಭಗವಂತ. ಆದ್ದರಿಂದ ಭಗವಂತನಿಗೆ ಮಹೀಭರ್ತ ಅಂತ ಕರೀತಾರೆ. ಶ್ರೀನಿವಾಸ, ನಿವಾಸ ಅಂದ್ರೆ ಮನೆ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ. ಯಾವಾಗಲೂ ಭಗವಂತ ಲಕ್ಷ್ಮೀದೇವಿಗೆ ವಾಸಸ್ಥಾನ. ಅವಳು ವಕ್ಷಸ್ಥಳದಲ್ಲೇ ಭಗವಂತ ಜಾಗ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಶ್ರೀನಿವಾಸ, ಲಕ್ಷ್ಮೀದೇವಿಯನ್ನ ಧಾರಣೆ ಮಾಡಿರ್ತಕ್ಕಂಥವನು, ಅಥವಾ ಲಕ್ಷ್ಮೀದೇವಿಗೆ ಮನೆಯಂತೆ ಆಶ್ರಯನಾಗಿರ್ತಕ್ಕಂಥವರು. ಆಮೇಲೆ ಶ್ರೀ ಅಂದ್ರೆ ಸಂಸ್ಕೃತದಲ್ಲಿ ರೂಪ, ಸೌಂದರ್ಯ.
20 ಅರ್ಥ ಇದೆ ಶ್ರೀ ಶಬ್ದಕ್ಕೆ. ಕೋಶ ತೆಗೆದು ನೋಡ್ರಿ, ಡಿಕ್ಷನರಿ ತೆಗೆದು ನೋಡ್ರಿ, ಬೇಕಾದ್ರೆ ಶ್ರೀ ಅಂತ ಹುಡುಕ್ರಿ, 20 ಹೆಸರಿದೆ, 20 ಅರ್ಥ ಇದೆ ಶ್ರೀ ಶಬ್ದಕ್ಕೆ. ಅಷ್ಟಕ್ಕೂ ಭಗವಂತನಿಗೆ ಶ್ರೀನಿವಾಸ ಅಂತ ಹೇಳಿದ್ದಾರೆ. ಅಷ್ಟೂ ಇದೆ ಭಗವಂತನಿಗೆ. ಸಕಲ ಗುಣ ಪರಿಪೂರ್ಣ ಆದ್ದರಿಂದ ಭಗವಂತನಿಗೆ ರಾಜ್ಯ ತಗೊಳ್ರಿ, ಬುದ್ಧಿ ತಗೊಳ್ರಿ, ಐಶ್ವರ್ಯ ತಗೊಳ್ರಿ, ಕಾಂತಿ ತಗೊಳ್ರಿ, ಸೌಂದರ್ಯ ತಗೊಳ್ರಿ, ಶ್ರೀ ಶಬ್ದ ಏನು ಬೇಕಾದ್ರೆ ಅರ್ಥ ಮಾಡ್ರಿ ನಿಮ್ಗೆ, ಅಷ್ಟರಿಂದಲೂ ಕೂಡಿದಾನೆ. ಆದ್ದರಿಂದ ಭಗವಂತ ಶ್ರೀನಿವಾಸ, ಸಕಲ ಸಂಪತ್ತಿಗೆ ಆಶ್ರಯ ಅಂತ ಅರ್ಥ. ಸೌಂದರ್ಯನೂ ಅಷ್ಟೇ ಭಗವಂತನದು. ಯಾವಾಗಲೂ ಭಗವಂತನ ಕಾಂತಿ, ಭಗವಂತನ ಸೌಂದರ್ಯ, ಭಗವಂತನ ಶಕ್ತಿ ಎಂದೂ ಕೂಡ ವಿಯೋಗ ಆಗೋದಿಲ್ಲ. ಭಗವಂತ ಆಶ್ರಯನಾಗಿರ್ತಾನೆ. ಆದ್ದರಿಂದ ಭಗವಂತನಿಗೆ ಶ್ರೀನಿವಾಸ ಅಂತ ಕರೀತಾರೆ. ಸತಾಂಗತಿ, ಸಜ್ಜನರಿಗೆ ಆಶ್ರಯನಾಗಿದ್ದಾನೆ ಭಗವಂತ. ಯಾರ್ಯಾರು ಭೂಮಿಯಲ್ಲಿ ಸಜ್ಜನರು ಅಂತಿರ್ತಾರೋ ಎಲ್ಲರಿಗೂ ಕೂಡ ನಿನ್ನನಾಶ್ರಯಿಸುವೇನೋ ನಿಗಮ ಗೋಚರ ಹರಿಗೆ ಬೆನ್ನ ಬಿಡದೆ ಕಾಯೋ ಮನವಿಷ್ಟವೀಯೋ. ಸಜ್ಜನರಿಗೆ ಭಗವಂತ ಸದಾ ಆಶ್ರಯ, ಎಲ್ಲರಿಗೂ ಆಶ್ರಯ. ಅದರಲ್ಲಿ ವಿಶೇಷವಾಗಿ ಸತಾಂಗತಿ, ಸಜ್ಜನರಿಗೆ ಆಶ್ರಯನಾಗಿರೋದ್ರಿಂದ ಭಗವಂತನಿಗೆ ಸತಾಂಗತಿ ಅಂತ ಕರೀತಾರೆ. ಅನಿರುದ್ಧ, ವೃದ್ಧ ಅಂದ್ರೆ ಸಂಸ್ಕೃತದಲ್ಲಿ ತಡೆಯೋದು. ಭಗವಂತನನ್ನ ಯಾರೂ ತಡೆಯೋದಿಲ್ಲ. ಏನಾನ ಕೆಲ್ಸಕ್ಕೆ ಹೋದ್ರೆ ಭಗವಂತನಿಗೆ ಬೇಡ ಅಂತ ತಡೆಯೋರೇ ಇಲ್ಲ. ಆದ್ದರಿಂದ ಅವನಿಗೆ ಅನಿರುದ್ಧ ಅಂತ ಕರೀತಾರೆ. ವೃದ್ಧ ಅಂದ್ರೆ ತಡೆಯೋದು ಸಂಸ್ಕೃತದಲ್ಲಿ. ರೋದಯತಿ, ತಡೆಯೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಯಾರು ಜಗತ್ತಿನಲ್ಲಿ ಭಗವಂತನ ಯಾವ ಕಾರ್ಯವನ್ನೂ ಕೂಡ ತಡೆಯಕ್ಕಾಗೋದಿಲ್ಲ. ಆದ್ದರಿಂದ ಭಗವಂತನಿಗೆ ಅನಿರುದ್ಧ ಅಂತ ಕರೀತಾರೆ. ಒಂದು ಕೆಲಸ ಮಾಡಕ್ಕೆ ಹೊರಟ್ರೆ ಭಗವಂತ ವಿರುದ್ಧ ಶಕ್ತಿನೇ ಇಲ್ಲ ಭಗವಂತನಿಗೆ ತಡೆಯುವಂಥದ್ದು. ಆದ್ದರಿಂದ ತನ್ನ ಕ್ರಿಯಾವನ್ನ ತಡೆಯತಕ್ಕಂಥವ್ರು ಯಾರೂ ಇಲ್ಲ. ಆದ್ದರಿಂದ ಭಗವಂತನಿಗೆ ಅನಿರುದ್ಧ ಅಂತ ಕರೀತಾರೆ. ಸುರಾನಂದ, ದೇವತೆಗಳನ್ನೂ ಕೂಡ ಸಂತೋಷ ಪಡಿಸ್ತಾನೆ ಭಗವಂತ. ಅವತಾರ ರೂಪದಲ್ಲಿ, ಮೂಲ ರೂಪದಲ್ಲಿ ಎಲ್ಲ ದೇವತೆಗಳು ಭಗವಂತನಿಂದ ಸಂತೋಷ ಪಡ್ತಾರೆ. ಆತ್ಮಾರಾಮರು ಅಂತಾನೆ ಕರೀತಾರೆ ಅವರಿಗೆಲ್ಲ. ಇಡೀ ಸಜ್ಜನ ವೃಂದವನ್ನ ಸಂತೋಷ ಪಡಿಸೋದಲ್ಲದೆ ಸುರಾದಿಗಳಿಂದ, ದೇವತೆಗಳಿಂದಲೂ ಕೂಡ ದೇವತೆಗಳನ್ನ ಆನಂದಯತಿ, ಆನಂದಯತಿ ಇತಿ ಸುರಾನಂದ, ಎಲ್ಲ ದೇವತೆಗಳನ್ನ ಆನಂದ ಪಡಿಸ್ತಾನಂತೆ. ನಮಗಿಂತ ಹೆಚ್ಚಾಗಿ ಭಗವಂತನ ಲೋಕವಿಲಕ್ಷಣ ವ್ಯಾಪಾರಗಳನ್ನ ನೋಡಿ ಆನಂದ ಪಡೋರು ದೇವತೆಗಳು. ಅವ್ರು ಹೆಚ್ಚು ಆನಂದ ಕೊಡ್ತಾರಂತೆ ಭಗವಂತ. ರಾಮಾವತಾರ ಮಾಡಿದಾಗ, ಕೃಷ್ಣಾವತಾರ ಮಾಡಿದಾಗ, ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಾಗ, ಕಂಸನನ್ನ ಸಂಹಾರ ಮಾಡಿದಾಗ, ಯಾವಾಗ ಭಗವಂತ ಮಾಡಿದಾನೋ ದೇವತೆಗಳೆಲ್ಲ ಹೂಮಳೆ ಸೂಸಿಯಾರ ನೋಡ್ರಿ, ಅಂತರಿಕ್ಷದಿಂದ ಸಂತೋಷ ಪಟ್ಟಿದಾರಂತವ್ರು. ಸುರಾನಂದ ಇಂದಿರೇಶ ನಿನದೊಂದೇ ಕ್ರಿಯ ದ್ವಂದ್ವಾಯಿತೋ ಕುಂದು ತೋರಿತು ಕಳರಿಗೆ ಪರಮಾನಂದವಾಯಿತು ವೃಂದಾರಕರಿಗೆ. ಇಂದಿರೇಶ ನಿನದೊಂದೇ ಕ್ರಿಯ ದ್ವಂದ್ವಾಯಿತೋ. ಗೋಪಾಲದಾಸರ ದೇವನಾಮ. ಕುಂದು ತೋರಿತು ಕಳರಿಗೆ ಪರಮಾನಂದವಾಯಿತು ವೃಂದಾರಕರಿಗೆ. ವೃಂದಾರಕರು ಅಂದ್ರೆ ದೇವತೆಗಳು. ಪರಮಾನಂದವಾಯಿತು. ಮುಚುಕುಂದನನ್ನ ಉದ್ಧಾರ ಮಾಡಿ ಭಗವಂತ ಕಾಲೇಯವನನ್ನ ಸಂಹಾರ ಮಾಡಿದ. ಕುಂದು ತೋರಿತು ಕಳರಿಗೆ ಪರಮಾನಂದವಾಯಿತು ವೃಂದಾರಕರಿಗೆ. ಇಂದಿರೇಶ ನಿನದೊಂದೇ ಕ್ರಿಯ ದ್ವಂದ್ವಾಯಿತೋ. ಎಲ್ಲ ಭಗವಂತನ ವ್ಯಾಪಾರದಿಂದ ಸಂತೋಷ ಪಡೋರು ದೇವತೆಗಳಾದ್ದರಿಂದ ಅವರಿಗೆ ಸುರಾನಂದ ಅಂತ ಹೆಸರು ಭಗವಂತನಿಗೆ. ಗೋವಿಂದ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಗೋವಿಂದ ಅಂದ್ರೆ ಗೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಭೂಮಿ ಅಂತ ಅರ್ಥ. ಅದನ್ನ ವಿಂದತಿ, ಹೊತ್ತಿದ್ದಾನೆ, ಧಾರಣೆ ಮಾಡಿದ್ದಾನೆ, ಪಡೆದಿದ್ದಾನೆ. ಆದ್ದರಿಂದ ಭಗವಂತನಿಗೆ ಗೋವಿಂದ ಅಂತ ಕರೀತಾರೆ. ಅಥವಾ ಗೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ ಇದೆ. ಆ ಗೋ ವಿಂದತಿ ಅಂದ್ರೆ ವೇದಗಳಿಂದ ಚೆನ್ನಾಗಿ ಪ್ರತಿಪಾದ್ಯನಾಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನಾದ್ದರಿಂದ ಅವನಿಗೆ ಗೋವಿಂದ ಅಂತ ಕರೀತಾರೆ. ಅಥವಾ ಗೋ ಶಬ್ದಕ್ಕೆ ಹಸುಗಳು ಅಂತ ಅರ್ಥ. ಅದಕ್ಕೆ ಒಡೆಯನಾಗಿದ್ದಾನೆ ಭಗವಂತ. ವಿಂದತಿ, ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಗೋವಿಂದ ಅಂತ ಕರೀತಾರೆ. ಆಮೇಲೆ ಗೋವಿದಾಂಪತಿ. ಗೋವಿದ ಅಂದ್ರೆ ಗೋ ಅಂದ್ರೆ ವೇದಗಳು, ವಿದ್ ಅಂದ್ರೆ ತಿಳಿದವರು ಅಂತ ಅರ್ಥ. ಗೋವಿತ್ ಅಂದ್ರೆ ಯಾರು ವೇದವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆಲ್ಲ ಗೋವಿದ ಅಂತ ಕರೀತಾರೆ. ಅಂತಹ ಗೋವಿದ ವೇದಜ್ಞರಿಗೆ ಪತಿ, ಸ್ವಾಮಿಯಾಗಿದ್ದಾನೆ. ವೇದಾಧ್ಯಯನ ಮಾಡಿದವರನ್ನ ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಭಗವಂತ. ಆದ್ದರಿಂದ ಭಗವಂತನಿಗೆ ಗೋವಿದಾಂಪತಿ ಅಂತ ಕರೀತಾರೆ. ಮಹೇಶ್ವಾಸೋ ಮಹಿ ಭರ್ತ ಶ್ರೀನಿವಾಸ ಸತಾಂ ಗತಿ ಅನಿರುದ್ಧ ಸುರಾನಂದೋ
ಗೋವಿಂದೋ ಗೋವಿದಾಂ ಪತಿ. ಆದ್ದರಿಂದ ವಿಷ್ಣು ಸಹಸ್ರನಾಮದ ಇದು ಒಂದೊಂದು ಅರ್ಥ, ಇಂಥದ್ದು ಅನೇಕ ಅರ್ಥಗಳನ್ನು ಬರೀತಾರೆ. ಅಂದ್ರೆ ಒಂದೊಂದು ಶಬ್ದಕ್ಕೂ ಅನೇಕ ಅರ್ಥಗಳನ್ನು ಜ್ಞಾನಿಗಳು ಬರೆದಿದ್ದಾರೆ. ನಾವು ಒಂದೆರಡು ಅರ್ಥಗಳನ್ನು ಮಾತ್ರ ಚಿಂತನೆ ಮಾಡಿದ್ದೀವಿ ಅಂತ ಹೇಳಿ ಇಂದಿನ ಪರಮ ಪವಿತ್ರವಾದ ಇದಕ್ಕೆ ಶಕ್ತಿಲಾ ಏಕಾದಶಿ ಅಂತ ಕರೀತಾರೆ. ಇಂತಹ ಪುಷ್ಯಮಾಸದ ಬಹುಳದ ಮುಂದೆ ಸಂಕ್ರಾಂತಿ ಬರೋದ್ರಿಂದ ಇದಕ್ಕೆ ಶಕ್ತಿಲಾ ಏಕಾದಶಿ ಅಂತ ಕರೀತಾರೆ. ಇಂತಹ ಪವಿತ್ರವಾದ ಏಕಾದಶಿ ದಿವಸದಂದು ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಯುಧಿಷ್ಠಿರ ಭೀಷ್ಮ ಯುಧಿಷ್ಠಿರ ಸಂವಾದ, ಉಮಾಮಹೇಶ್ವರ ಸಂವಾದ, ವಿಷ್ಣು ಸಹಸ್ರನಾಮವನ್ನು ನಾವೇನು ಯಥಾಶಕ್ತಿ ಚಿಂತನೆ ಮಾಡಿದ್ವಿ ಇದೆಲ್ಲರಿಂದ ರಾಘವೇಂದ್ರ ತೀರ್ಥ ಗೌರಂತರ್ಗತ, ಭಾರತೀಯ ಮುಖ್ಯ ಪುರಾಣಾಂತರ್ಗತ ಈ ತನ್ಮಾಸನಿಯಾಮನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅಥವಾ ಉತ್ಕೃಷ್ಟವಾಗಿರ್ತಕ್ಕಂತಹ ಕಮಲ ಮಾಧವ ಮೂರ್ತಿ ಪರಮಾತ್ಮ ಪ್ರೀತನಾಗಿ ಸಕಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಾಯಂಕಾಲ 8 ಗಂಟೆಗೆ ಸರಿಯಾಗಿ ದೇವರ ನಾಮಗಳು, ಕೀರ್ತನೆ, ಹರಿನಾಮ ಸಂಕೀರ್ತನೆ, ಏಕಾದಶಿ ಪ್ರಯುಕ್ತ ಮತ್ತು ಹರಿವಾಣ ಸೇವೆ ಇರುತ್ತೆ. 8 ರಿಂದ 9 ಅವಕಾಶ ಇರೋರೆಲ್ಲ ಬಂದು ಅದರಲ್ಲಿ ಪಾಲ್ಗೊಳ್ಳಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದಾ. ಸುಖಚಿತ್ ಸಮಸ್ತ ತನ್ವೇ ನಮೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.